ನಮಸ್ಕಾರ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅಂದ್ರೇ ಸಂಭ್ರಮ. ದೀಪದಿಂದ ದೀಪವನ್ನು ಹಚ್ಚಿ ನಮ್ಮ ಜೀವನದಲ್ಲಿ ನಾವು ಹೊಸ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈ ದೀಪಾವಳಿ ನಿಜಕ್ಕೂ ಕೂಡ ಸಂಕೇತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈಟ್, ಇದೆಲ್ಲದರ ಜೊತೆಗೆ ನಮ್ಮ ದೀಪಾವಳಿಯನ್ನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತಂಡದ ಜೊತೆ ಆಚರಿಸುವಂತಹ ಸುದಿನ ನಮ್ಮದಾಗಿದೆ. ಹೌದು, ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದ ನಟ ನಟಿ ಬಂದಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬೃಂದಾ ಆಚಾರ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಅಂಡ್ ಸಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕುಂದಾಪುರದ ಕುವರ ನಟ ದೀಕ್ಷಿತ್ ಅವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ರೈಟ್, ಹಬ್ಬದ ಮೂಡಲ್ಲಿದ್ದೀವಿ ನಾವೆಲ್ಲರೂ ಕೂಡ. ಸೊ ಹಾಗಾಗಿ ಹಬ್ಬದಿಂದನೇ ಆರಂಭ ಮಾಡೋಣ. ಬೃಂದಾ ಅವರ ಜೀವನದಲ್ಲಿ ದೀಪಾವಳಿ ಅನ್ನೋದು ಎಷ್ಟು ಸ್ಪೆಷಲ್? ತುಂಬಾನೇ ಸ್ಪೆಷಲ್. ಚಿಕ್ಕ ವಯಸ್ಸಲ್ಲಿ ಆಚರಿಸಿದ್ದು ತುಂಬಾನೇ ಕಮ್ಮಿ, ಬಿಕಾಸ್ ನಾನು ಓದಿದ್ದೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಸೊ ಹಾಸ್ಟೆಲಲ್ಲಿ ಫ್ರೆಂಡ್ಸ್ ಜೊತೆಗೆ ಟೀಚರ್ಸ್ ಜೊತೆಗೇನೆ ಸೆಲೆಬ್ರೇಟ್ ಮಾಡಿದ್ದು. ಬಟ್ ಈಗೀಗ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಹಬ್ಬ ಅಂತಂದ್ರೂ ನಂಗೆ ತುಂಬಾನೇ ಸ್ಪೆಷಲ್. ಬಟ್ ದೀಪಾವಳಿ ಆ್ಯಂಡ್ ಗಣೇಶ ಚತುರ್ಥಿ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್. ಬಿಕಾಸ್ ಮನೇಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಅಡುಗೆ ಎಲ್ಲ ಆಗುತ್ತೆ, ಎಲ್ಲ ಸೇರ್ತಾರೆ. ಆ್ಯಂಡ್ ಸೇರೋದು ಅಂತಂದರೆ ಐ ಗೆಸ್ ಅಂದರೆ ದೀಪಾವಳಿ ಮತ್ತು ಗಣೇಶ ಚತುರ್ಥಿ ಅಂತಂದರೆ ಸೇರ್ಲೇಬೇಕು ಅಂತ ಒಂಥರ ಮ್ಯಾಂಡೇಟರಿ ಈಗೀಗ. ಸೊ ಯಾ, ಇಟ್ಸ್ ವೆರಿ ಸ್ಪೆಷಲ್. ದೀಕ್ಷಿತ್ ಅವ್ರು ಹೇಳಬೇಕು, ನಿಮಗೆ ಹಬ್ಬಗಳು ಅದರಲ್ಲೂ ದೀಪಾವಳಿ ಹೆಂಗೆ ಸ್ಪೆಷಲು, ಯಾಕೆ ಸ್ಪೆಷಲು ಅಂತ. ಹುಡುಗರು ಅಂದ್ರೆ ನಮಗೆ ಬರೀ ಪಟಾಕಿ ಹೊಡಿಯೋದು ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೇಳ್ಬೇಕು. ಒಂದು ಮೊದಲನೇದಾಗಿ ನನಗೆ ಹಬ್ಬಗಳು ಇಷ್ಟ ಆಗೋದೇ ಎಲ್ಲರೂ ಸೇರ್ತೀವಿ ಅನ್ನೋ. ವೆರಿ ನೈಸ್. ಸಣ್ಣವನಿದ್ದಾಗ ತುಂಬಾ ಪಟಾಕಿ ಹೊಡಿಬೇಕು ಅನಿಸ್ತಿತ್ತು, ಹೊಡೆಯ ಪಟಾಕಿ. ಇವತ್ತು ಹೊಡಿಯೋದಕ್ಕೆ ತುಂಬಾ ಪಟಾಕಿ ಇದೆ, ಬಟ್ ಹೊಡಿಯೋಕೆ ಮನಸ್ಸಿಲ್ಲ. ಯಾಕೆ? ನಿಮಗೋಸ್ಕರ ನಾವು ಅಗ್ಗ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಇಷ್ಟ ಅಂದ್ರೆ ಪಟಾಕಿ ಇರ್ತಿಲ್ಲ, ಪಕ್ಕದ ಮನೇಲಿರೋದು ಅಥವಾ ಕಸಿನ್ಸ್ ಮನೇಲಿರೋದು. ಪಟಾಕಿ ಯಾರದೇ ಆಗಿದ್ರು ಹಚ್ಚೋರು ನಾವಾಗಿರ್ಬೇಕು ಅಂತ ಕೊಡೋದಾ? ಹಚ್ಚೋರ್ ನೀವೇ ಆಗಿದ್ದೀರಾ? ನೈಸ್ ನೈಸ್ ನೈಸ್. ಬಟ್ ಹಬ್ಬ ಅಂದ್ರೆ ಯಾವಾಗ್ಲೂ ನನಗೆ ಮುಖ್ಯವಾಗಿ ಎಲ್ಲರೂ ಸೇರ್ತೀವಿ, ಎಲ್ಲರೂ ಮಾತಾಡೋದು, ಅದೇ ಹಬ್ಬ. ರೈಟ್ ರೈಟ್. ಎಲ್ಲರೂ ಅಂದ್ರೆ ಒಂದೇ ಟೈಮ್ಗೆ ಎಲ್ರಿಗೂ ಬಿಡುವು ಸಿಗುತ್ತೆ. ನಾವೆಲ್ಲರೂ ಗೌರ್ಮೆಂಟ್ ಹಾಲಿಡೇ ರಜಾ ಸಿಗುತ್ತೆ, ಎಲ್ಲರೂ ಒಂದು ಒಟ್ಟಾಗಿ ಜೊತೆಗೆ ಸೇರಿ ಒಟ್ಟಾಗಿ ಮಾಡಿದ್ರೆ. ರೈಟ್. ನೀವು ಪಟಾಕಿ ಈಗ ಹೊಡೆಯಲ್ಲ ಅಂತ ಹೇಳಿದ್ರಿ, ಕಾರಣ ಏನು ಅಂತ ನೋಡೋದಾದ್ರೆ ವಾತಾವರಣ, ಪರಿಸರ ಅಂತೇನೋ ಭಾಳ ಲೆಕ್ಚರಿಂಗ್ ಕೊಡ್ತಾ ಇದ್ರಿ ನೀವು. ನಾವು ನಿಮಗಾಗಿ ಹಸಿರು ಪಟಾಕಿಯನ್ನು ಕೊಡ್ತೀವಿ. ಎನ್ವೈರನ್ಮೆಂಟಲ್ ಪಟಾಕಿ. ನೀವು ಅದು ಪರಿಸರದ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಗೊತ್ತಿಲ್ಲ ಅದು ಪಟಾಕಿ ಗೊತ್ತಿಲ್ಲ. ಈ ತರ ಬೇರೆ ಕಣ್ಕಟ್ಟಿದ್ಯಾ? ಅಲ್ಲ, ಈಗೀಗ ಹಸಿರು ಪಟಾಕಿ ಇಸ್ ಲೈಕ್ ಕ್ವೈಟ್ ಫೇಮಸ್. ಓ ವೆರಿ ವೆರಿ ಸೀರಿಯಸ್ಲಿ ಇದೆ. ಯು ಕ್ಯಾನ್ ಬೈ. ಅದ್ರಲ್ಲೊಂದು ಸೀಲ್ ಇರುತ್ತೆ. ನೀವು ಪಟಾಕಿ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಹಸಿರು ಪಟಾಕಿ ಹಚ್ಚಿ ಧಮಾಕ ಮಾಡಿ ಅಂತ. ಬರುತ್ತೆ ಬಟ್ ಇಟ್ ಈಸ್ ನಾಟ್ ಸೋ ಹಾರ್ಮ್ಫುಲ್ ಅಂತ ಅಷ್ಟೇ. ರೈಟ್. ಬೃಂದಾ ಅವರು ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ರಿ. ಅಫ್ಕೋರ್ಸ್ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಬರ್ತಾ ಇದೆ. ಹಾಗಾಗಿ ಈ ಸಿನಿಮಾದ ಮೂಲಕ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಈ ಹಬ್ಬವನ್ನು ಅಂತ. ಯಾಕಂದರೆ ಒಂದೊಂದು ಸಿನಿಮಾ ರಿಲೀಸ್ ಆಗುವಾಗಲೂ ಕೂಡ ಅದೊಂಥರ ಸೆಲೆಬ್ರೇಷನ್ನೇ. ಸೊ ಇದನ್ನು ಎರಡು ಕಂಪೇರ್ ಮಾಡೋದಾದ್ರೆ ಹೆಂಗಿದು ಸ್ಪೆಷಲ್ ಈ ಸಿನಿಮಾ ಅಂತ? ಐ ಗೆಸ್ ನಮಗೆ ಪ್ರತಿ ರಿಲೀಸು ಕೂಡ ಹಬ್ಬನೇನೆ. ಇಟ್ ಇಸ್ ಎಂಟೈರ್ಲಿ ಟ್ರೂ. ಬಿಕಾಸ್ ಈಗ ನಾವು ನಿಮ್ಮ ಮುಂದ್ಗಡೆ ನಾವಿಬ್ರು ಕಾಣಿಸ್ತಾ ಇದ್ದೀವಿ ಅಷ್ಟೇ, ಬಟ್ ನಮ್ಮ ಹಿಂದ್ಗಡೆ ಒಂದು ದೊಡ್ಡ ಬಳಗನೇ ಇದೆ ನಮ್ಮದು. ದರ್ ಇಸ್ ಅ ಹೋಲ್ ವಿಲೇಜ್. ಈ ಸಿನಿಮಾಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ನಾವೆಲ್ಲ ಸೇರಿಕೊಂಡು ಒಂದು ಸಿನಿಮಾ ರಿಲೀಸ್ ಅಂತ ಬಂದಾಗ ಆ ಸಿನಿಮಾ ಮಾಡೋದೇನೆ ನಾವು ಪ್ರೇಕ್ಷಕರಿಗೋಸ್ಕರ. ಆ್ಯಂಡ್ ಅದನ್ನು ಅವ್ರ ತನಕ ಮುಟ್ಟಿಸ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಆಗಿ ನಮಗೆ ಮತ್ತೆ ಯಾವುದೂ ಇಲ್ಲ.
ದೀಪಾವಳಿ ಈಗ ಬರ್ತಾ ಇದೆ, ಬಟ್ ಈ ಸತಿ ನನಗೆ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಶೂಟ್ ಇದೆ. ಬಟ್ ಐ ಗೆಸ್ ಅದೇ ದೀಪಾವಳಿಯನ್ನ ನಾನು November 21ಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀನಿ. ರೈಟ್, ನೀವು ಹೇಳ್ಬೇಕಂಗಿದ್ರೆ ನಾನು ಹೇಳ್ತಾ ಇದ್ದೆ ಹಬ್ಬ ಅಂದ್ರೆ ಸೆಲೆಬ್ರೇಷನ್. ನೀವು ಹೇಳ್ತಾ ಇದ್ರಿ ಎಲ್ಲ ಒಂದು ಕಡೆ ಸೇರ್ತೀವಿ, ಒಂದು ಒಳ್ಳೆ ಊಟ ಮಾಡ್ತೀವಿ ಅಂಥೇಳಿ. ಎವ್ರಿ ಸಿನಿಮಾ ರಿಲೀಸ್ ಆಗೋದು ನಾನು ಹೇಗೆ ಬೃಂದ ಅವ್ರಿಗೆ ಕೇಳ್ತೆ, ಅದೇ ರೀತಿ ರಿಲೀಸಿಂಗ್ ಅನ್ನೋದು ಒಂದು ರೀತಿ ಸೆಲೆಬ್ರೇಷನೇ ಆಗಿರುತ್ತೆ. ಹಾಗಾಗಿ ಹಬ್ಬ ನನಗೆ ಎಕ್ಸಾಂಪಲ್ ಓದ್ತಾ ಇರುತ್ತೆ ಸ್ಟ್ರೆಸ್ಸು, ಆಂಗ್ಸೈಟಿ, ಸಿನಿಮಾ ಹತ್ರ ಬರ್ತಿದ್ದಂಗೆ ರಾತ್ರಿ ನಿದ್ದೆ ಬರೋಲ್ಲ, ಏನಾಗುತ್ತೋ ಏನೋ ಅಂದ್ರೆ ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡಿ ಅಥವಾ ಎಕ್ಸಾಮ್ ಬರ್ದಿದ್ದೀವಿ ಈಗ ರಿಸಲ್ಟ್ ಇರೋಸ್ಕರ ಇದೇ ಹೋಗ್ತಾ ಇರುತ್ತೆ. ನನಗೆ ಖಂಡಿತವಾಗ್ಲೂ ಹಬ್ಬ ನನಗೊಂಥರ ಸ್ಟ್ರೆಸ್ ಆಂಗ್ಸೈಟಿ ನಾನು ನೋಡ್ಬೇಕು ಮತ್ತೊಂದ್ಸಲ ಮೀಟ್ ಆಗ್ಬೇಕಂಗಿದ್ರೆ ನನಗೆ ಹೇಳ್ಕೊತಾ ಇರ್ತೀನಿ, ಇಲ್ಲ ಏನಾಗಲ್ಲ, ತೊಂದರೆ ಇಲ್ಲ, ಪರವಾಗಿಲ್ಲ, ಬಟ್ ಆದ್ರೂ ಕೇಳಲ್ಲ. ನೀವು BCom ಓದಿದ್ದ? ಮತ್ತೆ ಟೆನ್ಷನ್ ಜಾಸ್ತಿ. ನೀವು BCom ಓದಿದ್ರೆ ಕಾಮ್ ಆಗ್ತಿದ್ರೆ. ವಾಟ್ ಅ ಜೋಕ್. PJ ಸೀರಿಯಸ್ಲಿ ಶ್ಲೋಕ ಕ್ಲಾಸ್. ರೈಟ್, ಹೇಳಿ ದೀಕ್ಷಿತ್ ಅವರೇ ನಿಮ್ಮ ಜರ್ನಿ ಹೇಳಿ. ನೀವು ಹೇಳಿದ್ರಿ ಇಟ್ ಈಸ್ ಅ ವ್ಯಾಲಿಡ್ ಪಾಯಿಂಟ್. ಪ್ರತಿಯೊಂದು ರಿಲೀಸ್ ಅನ್ನೋದು, ಪ್ರತಿಯೊಂದು ಸಿನಿಮಾ ಅನ್ನೋದು ನನಗೊಂಥರ ಪಾಠ ಇದ್ದಂಗೆ, ಎಕ್ಸಾಮ್ ಬರ್ದಂಗೆ ಅಂತ ಹೇಳ್ತಾ ಇದ್ರಿ. ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ರಿ. ಆ ಮಾತಲ್ಲಿ ಬಹಳ ಒಂದು ಶಕ್ತಿ ಇತ್ತು. ನಿಮ್ಮ ತುಡಿತ, ಸಿನಿಮಾದ ಆಸೆ ಆಕಾಂಕ್ಷೆಗಳೆಲ್ಲ ನನಗೆ ಕಂಡು ಬರ್ತಾ ಇತ್ತು. ನಿಮ್ಮ ಜರ್ನಿ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಹೇಳೋದಾದ್ರೆ? ಫಸ್ಟ್ ಶುರುವಾಗಿದ್ದು ಜೂನಿಯರ್ ಆರ್ಟಿಸ್ಟ್ ಆಗೋಣ, ಆದರೆ ಅದಕ್ಕೆ ನನಗೆ ಬೇಕಾಗಿರುವಂಥ ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಅಂತ ಹಂಗೆ ಬಂದಂಥ ಥಾಟ್. ನಂತರ ಅದು ದಿನದಿಂದ ದಿನಕ್ಕೆ ನನಗೆ ಈ ಕೆಲಸ ಖುಷಿ ಕೊಡ್ತಾ ಇದೆ, ಮನಸ್ಸಿಗೆ ಖುಷಿ ಕೊಡ್ತಾ ಇದೆ, ನನ್ನ ಸಮಸ್ಯೆಗಳನ್ನೆಲ್ಲ ಮರೆಸ್ತಾ ಇದೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಈ ಕೆಲಸ ಮಾಡ್ತಾ ಹೋಗೋಣ. ಸೊ ಆ ಕೆಲಸ ಮಾಡ್ತಾ ಬಂದೆ. ಅದು ಒಂದರಿಂದ ಇನ್ನೊಂದು ಸಪೋರ್ಟಿಂಗ್ಗಳು ಮಾಡಿದೆ, ಸೀರಿಯಲ್ ಮಾಡಿದೆ, ಸಿನಿಮಾಗಳು ಮಾಡಿದೆ, ಅದಾದ್ಮೇಲೆ ರಿಯಾಲಿಟಿ ಶೋಸ್ ಮಾಡಿದೆ, ವೆಬ್ ಸೀರೀಸ್ ಮಾಡಿದೆ. ಸೊ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲೂ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಐ ಥಿಂಕ್ ಲೈಫ್ ಹ್ಯಾಸ್ ಬಿನ್ ವೆರಿ ಕೈಂಡ್ ಟು ಮೀ, ಆಡಿಯನ್ಸ್ ಹ್ಯಾಸ್ ಬಿನ್ ವೆರಿ ಕೈಂಡ್. ಅಷ್ಟೊಂದು ಪ್ರೀತಿ, ಅಷ್ಟೊಂದು ನನ್ನ ಮೇಲೆ ನನಗೊಂದು ವಿಶ್ವಾಸ ಬರೋ ಅಷ್ಟು ಪ್ರೀತಿನ ನೀಡಿದ್ದಾರೆ. ಎಲ್ಲ ಪ್ರಾಜೆಕ್ಟನ್ನು ತುಂಬ ಅದ್ಭುತವಾಗಿ ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಹಾಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಇವತ್ತಿಗೆ ಮೇಲೆ ಹೋಗ್ತಾ ಯಾವಾಗಲೂ ನನಗೆ ಅನಿಸೋದು ಸೀರಿಯಲ್ ಸಪೋರ್ಟಿಂಗ್ ಪಾತ್ರ ಮಾಡುವಾಗ ಹೀರೋ ಆದರೆ ಸ್ವಲ್ಪ ಆರಾಮಾಗುತ್ತೆ ಅಂತ ಅನ್ಸುತ್ತೆ. ಸೀರಿಯಲಲ್ಲಿ ಹೀರೋ ಆದಮೇಲೆ ಓಕೆ ಮೋಸ್ಟ್ಲಿ ಸಿನಿಮಾದಲ್ಲಿ ಹೀರೋ ಆದಾಗ ಆರಾಮಾಗುತ್ತೆ ಅಂತ. ಸಿನಿಮಾದಲ್ಲಿ ಹೀರೋ ಮೋಸ್ಟ್ಲಿ ಯಾವುದೋ ಒಂದು 100 ಕೋಟಿ ಸಿನಿಮಾಗಳು, 100 ಕೋಟಿ ಸಿನಿಮಾ ಆಗುತ್ತೆ. ಒಂದು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ನಾವು ಒಂದೊಂದು ಹೆಜ್ಜೆ ಮೇಲೆ ಹೋಗ್ತಾ ಹೋಗ್ತಾ ಜವಾಬ್ದಾರಿ ಮತ್ತು ಕೆಲಸ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗುತ್ತೆ. ಸೂಪರ್. ಸಹಜವಾಗಿ ಇಂಥ ಜರ್ನಿಗಳು ಅಂದಾಗ ಅವಮಾನಗಳು, ಸನ್ಮಾನಗಳು ತೀರಾ ಸಹಜವಾಗಿದ್ದೇ ಇರುತ್ತೆ. ಸೊ ಅಂಥದ್ದು ಯಾವ್ದಾದ್ರು ನೆನಪು ಮಾಡ್ಕೋತೀರಾ? ಯಾಕೆಂದರೆ ಈ ದೀಪಾವಳಿ ಅಂದರೆ ಅಸತೋಮ ಸದ್ಗಮಯ ಅಂತೀವಿ ಅಲ್ವಾ? ನಾವು ಕತ್ತಲಿಂದ ಬೆಳಕಿಗೆ ಹೋಗೋದು, ಕಹಿ ಇದ್ದಾಗಲೇ ಬೆಳಕು ಕಾಣೋದು, ಕಪ್ಪಿದ್ದಾಗಲೇ ಬೆಳಪಿಗೆ ಒಂದು ಮಹತ್ವ ಇರುವಂಥದ್ದು. ಸೊ ಅವಮಾನ ಸನ್ಮಾನ ಅಂದಾಗ ಅಂತ ಎಲ್ಲ ಅನುಭವಗಳು ನಿಮ್ಮ ಜೀವನದಲ್ಲಿ ಆಗಿದೆಯಾ? ಏನಾಗುತ್ತೆ ಒಂದು ಅರ್ಥ ಮಾಡ್ಕೊಂಡಿರೋದು ನಾನು ಏನಂದರೆ ಹಂತವಾಗಿ ಬರುತ್ತೆ ಜೀವನದಲ್ಲಿ. ಮೊದಲನೇದು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಅಲ್ಲೊಂದು ಟ್ವಿಸ್ಟ್ ಇದೆ ಸೆಂಟ್ರಲ್ಲಿ. ಏನ್ ಮಾಡಕ್ಕಾಗಿತ್ತು ನಿಮ್ ಕೈಲಿ, ಅಥವಾ ಅದು ತಪ್ಪಂತಲ್ಲ, ಅವ್ರವ್ರಿಗೂ ಜಾಗದಲ್ಲಿ ನೋಡಿದಾಗ ಸಾವಿರಾರು ಜನ ಬಂದು ಹೋಗುವಂತ ಜಾಗ, ದಿನನಿತ್ಯ 100 ಜನ ಅವ್ರ ಲಗ್ನ ಟ್ರೈ ಮಾಡ್ತಿರುವಂತ ಜಾಗ. ನೀವು ಪ್ರೂವ್ ಮಾಡ್ಕೊಳ್ಳೋವರೆಗೂ ಯಾರು ಇಲ್ಲಿ ತುಂಬಾ ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಂಡ್ ಒಂದ್ಸತಿ ನೀವು ಸಣ್ಣದಾಗಿ ಪ್ರೂವ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅನುಮಾನ ಶುರು ಆಗುತ್ತೆ. ಈ ವ್ಯಕ್ತಿ ಮಾಡ್ಬಹುದಾ, ಮಾಡ್ತಾನ, ಆಗುತ್ತಾ, ಕ್ಯಾಲ್ಕುಲೇಟ್ಸ್ ಇದೆಯಾ ಅಂತ ಆಗ ಮೋಸ್ಟ್ಲಿ ಆ ಹಂತ ದಾಟಿದ ಮೇಲೆ ಸನ್ಮಾನ. ನಮ್ಮ ಹುಡುಗ ನಾನು ನಿಮ್ಗೆ ಯಾವತ್ತೇ ಹೇಳಿದ್ದೆಲ್ಲ ನೀವು ಮಾಡ್ತೀಯ ಎಲ್ಲರ ಬದುಕಲ್ಲೂ ಇರುತ್ತೆ. ನನಗನ್ಸೋದು ಅದನ್ನ ಬಿಟ್ಬಿಡ್ಬೇಕು, ಕಹಿ ಬಿಟ್ಬಿಡ್ಬೇಕು. ಬಿಕಾಸ್ ನಮಗಾಗೋ ಘಟನೆ ನಾವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಮುಂದುವರೆದಾಗ ಎಲ್ಲೊಂದ್ ಕಡೆ ಹೇಟ್ರೇಟ್ ಶುರುವಾಗುತ್ತೆ. ನನಗೆ ಇವನು ಹೆಂಗ್ ಮಾಡಿದ, ಇವನಿಗೆ ಅದು ಆ ಸಮಯ, ಆ ಸಂದರ್ಭ, ನಾವು ಆ ಜಾಗದಲ್ಲಿ ಇದ್ವಿ. ಸೊ ಹಾಗಾಗಿ ಆ ವ್ಯಕ್ತಿ ಹಾಗೆ ಮಾಡ್ಬೋದು. ಅದೇ ಅವಮಾನ ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಿರೋರಿದ್ದಾರೆ, ಮಾತಾಡಿಸ್ತಾ ಇರೋರಿದ್ದಾರೆ. ಸೊ ಹಾಗೆ ಅದನ್ನೆಲ್ಲ ನಮ್ಗೆ ಯಾವುದು ಇಟ್ಸ್ ಅ ಗುಡ್ ಜರ್ನಿ. ಅದಿದ್ರೇನೆ, ಅದಿದ್ದಕ್ಕೆ ಇವತ್ತು ನಾನು ಇಲ್ಲಿರೋದಕ್ಕೆ ಸಾಧ್ಯ ಆಗಿದೆ. ಪ್ರೇಮಂ ಪೂಜಮ್ ಇರ್ಬೋದು, ಕೌಸಲ್ಯ ಸುಪ್ರಜಾ ಇರ್ಬೋದು,
ಬಹಳಷ್ಟು ಕಮಾಲ್ ಮಾಡಿದಂಥ ಸಿನಿಮಾ, ಪ್ರೇಕ್ಷಕರ ಮನಸ್ಸಲ್ಲಿ ನೀವು ಉಳ್ಕೋತೀರಿ. ಸೊ ನಿಮ್ಮ ಜರ್ನಿ ಹೆಂಗಿತ್ತು? ಏನಾದರೂ ಕನ್ಸ್ಕೊಂಡಿದ್ರಾ ಈ ಥರದ್ದು ಅಂತ? ನಾಟ್ ಎಟ್ ಆಲ್. ನಾನು ಅಂದ್ಕೊಂಡಿರ್ಲಿಲ್ಲ ಇಲ್ಲಿ ಕೂತಿರ್ತೀನಿ ಅಥವಾ ಏನೋ ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದು. ಇದು ಮನ್ಸಲ್ಲೂ ಇಲ್ಲದೆ ಇರುವಂತ ಕನ್ಸಾಗಿತ್ತು ಇದು. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ತುಂಬಾನೇ ಅಕಾಡೆಮಿಕಲಿ ಬಯಸ್ಡ್ ಇದ್ದಿದ್ರಿಂದ, ಅಪ್ಪ ಅಮ್ಮ ಇಬ್ರು ಶಿಕ್ಷಕರು, ಸರ್ಕಾರಿ ಶಾಲೆ ಶಿಕ್ಷಕರು. ಅಂಡ್ ನಮ್ಮ ಮನೇಲಿ ನ್ಯಾಚುರಲಿ ನಾವು ಓದಿನ ಕಡೆಗೆ ತುಂಬಾನೇ ಆಸಕ್ತಿ ಹೊಂದಿದವರು. ಸೊ ನನ್ಗೆ ಇಂಜಿನಿಯರ್ ಆಗ್ಬೇಕು ಅಂತಾನೆ ಆಸೆ ಇತ್ತು ಚಿಕ್ಕ ವಯಸ್ಸಿಂದ. ಏನಕ್ಕೆ ಗೊತ್ತಿಲ್ಲ, ಫಾರ್ ನೋ ರೀಸನ್ ಎಟ್ ಆಲ್. ಬಿಕಾಸ್ ಎಲ್ರು ಇಂಜಿನಿಯರಿಂಗ್ ಮಾಡ್ತಾ ಇದ್ರು, ಡಾಕ್ಟರ್ ಆಗ್ತಾ ಇದ್ರು. ಸೊ ನನ್ಗೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿತ್ತು. ನಾನು ಇಂಜಿನಿಯರ್ ಆದೆ, IT ಕಂಪ್ನಿ ಜಾಯಿನ್ ಆದೆ. ಬಟ್ ಇನ್ ಬಿಟ್ವೀನ್ ಐ ಗೆಸ್ ಎಲ್ಲೋ ಒಂದ್ ಕಡೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದ್ರ ಕಡೆಗೆ ನನ್ನ ಒಲವು ಒಂದ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡಿ, ಬಿಕಾಸ್ ಆಫ್ ಭರತನಾಟ್ಯಂ ಡ್ಯಾನ್ಸ್ ನಂಗೆ ಹೇಳಕ್ ಬಿಡಲ್ಲ. ಅರ್ಧ ಕತೆ ಹೇಳಿದ ತಕ್ಷಣ ಕ್ವೆಶ್ಚನ್ ಸ್ಟಾರ್ಟ್ ಆಗುತ್ತೆ. ಸೊ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಿಂದ. ಆಲ್ಮೋಸ್ಟ್ ಒಂದು 9-10 ಇಯರ್ಸ್ ನಾನು ಭರತನಾಟ್ಯಂ ಕಲ್ತಿದ್ದೆ. ದೆನ್ ಯೂಶುವಲಿ ಲೈಕ್ ಸ್ಕೂಲ್ ಕಾಲೇಜಸ್ ಅಲ್ಲಿ ಏನಾಗುತ್ತೆ, ಯಾರಾದ್ರೂ ಒಬ್ರು ಡ್ಯಾನ್ಸರ್ ಇದ್ದಾರೆ ಅಂತಂದ್ರೆ ಓಕೆ ಅವ್ರ ಹತ್ರನೇ ಡ್ಯಾನ್ಸ್ ಮಾಡ್ಸೋಣ ಅಂತ. ಸೊ ನಂದು ಇವನ್ IT ಜರ್ನಿ ತನಕ ಅದೇ ಆಗ್ತಾ ಇತ್ತು. ಅಲ್ಲಿಂದ ಎಲ್ಲೋ ಒಂದ್ ಕಡೆಗೆ ನನ್ನ ಫ್ರೆಂಡ್ಸ್ ಐ ಗೆಸ್ ತುಂಬಾ ವೈಟಲ್ ರೋಲ್ ಪ್ಲೇ ಮಾಡ್ತಾರೆ. ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ನಿಮ್ ಮುಂದೆ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇಲ್ಲ ಏನು ಅನ್ಸುತ್ತೆ ಸ್ವಲ್ಪ ಏನೋ ಇದೆ, ಟ್ಯಾಲೆಂಟ್ ಇದೆ ಅನ್ಸುತ್ತೆ. ಬೃಂದಾ ಹೋಗಿ ಡ್ಯಾನ್ಸ್ ಮಾಡಿ, ಬೃಂದಾ ಸೂಪರ್ ಆಗಿ ಮಾಡಿದ್ರಿ, ನೈಸ್. ಓಕೆ, ಅದು ಇರ್ತಾ ಇತ್ತು, ಆ ಮೋಟಿವೇಶನ್ ಇರ್ತಾ ಇತ್ತು. ಅಂಡ್ ದೇ ಆಲ್ ಸೆಡ್ ಐ ಗೆಸ್ ಇಷ್ಟಕ್ಕೆ ಸೀಮಿತವಾಗಿರ್ಬೇಡ, IT-ಗಷ್ಟೇ 9 to 5 ಜಾಬಿಗೆ ಸೀಮಿತವಾಗಿರ್ಬೇಡ, ಯು ಕ್ಯಾನ್ ಡೂ ಸಮಥಿಂಗ್ ಎಲ್ಸ್ ಐ ಗೆಸ್ ಅಂತ ಅವರು ನನ್ನ ತಲೆಯಲ್ಲಿ ಹಾಕಿದ್ದು. ಅಲ್ಲಿಂದ ಐ ಗೆಸ್ ಎಲ್ಲೋ ಒಂದ್ ಕಡೆ ಚಿಗುರೊಡೆಯೋದು ಅಂತ ಹೇಳ್ತಾರಲ್ಲ ಕನಸು, ಅಲ್ಲಿಂದ ಬೇರು ಹುಟ್ಕೊಂಡು ಮೊಳಕೆ ಹೊಡಿತು. ಅಂಡ್ ದೆನ್ ನಾನು ಮುಂಬೈಯಿಂದ ಬ್ಯಾಂಗ್ಳೂರ್ ಶಿಫ್ಟ್ ಆಗಿ ಬ್ಯಾಂಗ್ಳೂರಿಗೆ ಬಂದಿದ್ದು ಆಕ್ಚುಲಿ ನಾನು ಇಂಡಸ್ಟ್ರಿಯಲ್ಲಿ ನನ್ನ ಲಕ್ಕನ್ನ ಚೆಕ್ ಮಾಡೋಣ ಅಂತಾನೆ ಬಂದಿತ್ತು. ಇಲ್ಲಿಗೆ ಬಂದ್ಮೇಲೆ ಕೂಡ ಯುನೋ ನಾನು ತುಂಬಾ ಚಿಕ್ಕ ವಯಸ್ಸಿಂದ ತುಂಬಾನೇ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು, ತುಂಬಾ ಮೆಂಟಲಿ ಇಂಡಿಪೆಂಡೆಂಟ್, ಎಲ್ಲಾ ರೀತಿಯಿಂದ ಇಂಡಿಪೆಂಡೆಂಟ್ ಆಗಿದ್ದವಳು. ಬಿಕಾಸ್ ನಾನು ಹೊರಗಡೆ ಓದವಳು ಯಾವತ್ತು. ಸೊ ಇಲ್ಲಿಗೆ ಬಂದು ಕೂಡ ಇನ್ನೊಂದು IT ಕಂಪನಿ ಜಾಯಿನ್ ಮಾಡಿ ಟ್ರೈ ಮಾಡ್ತಾ ಇದ್ದೆ. ಆಗ ಸಿಕ್ಕಿದ್ದು ನನಗೆ ಶನಿ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದ್ರ ನಂತರ I won't say struggle, but of course ಒಂದು ಲರ್ನಿಂಗ್ ಪೀರಿಯಡ್ ಇತ್ತು ನಂಗೆ. ನಾನ್ ಡೆಬ್ಯೂ ಮಾಡಿದಾಗ ಕೊರೋನಾ ಸ್ಟಾರ್ಟ್. ಈ ಜನರೇಷನ್ ಸೋ ಪಾಸಿಟಿವ್ ಆಯ್ತಾ? ಎಲ್ರು ಅಯ್ಯೋ ನನ್ನ ಜೀವನದಲ್ಲಿ ಪಟ್ಟಿರೋ ಕಷ್ಟ ಕೇಳಿದ್ರೆ ಅನ್ನೋರ್ನೇ ನೋಡಿದ್ದೆ. ಬಟ್ ನೀವಿರ್ಬೋದು ಇಬ್ರು ಕೂಡ ಇದು ನಮ್ದು ಲರ್ನಿಂಗ್ ಪೀರಿಯಡು. ನಾವು ಕಷ್ಟಪಟ್ಟಿದ್ನ ಕಷ್ಟ ಅಂತ ಹೇಳಲ್ಲ, ನಮ್ಮನ್ನ ಯಾರು ಡಿಮೋಟಿವೇಟ್ ಮಾಡಿದ್ರು ಅವರೇ ನಮಗೆ ಮೋಟಿವೇಶನ್ ಅಂತ ಹೇಳ್ತಿರೋದು ಮೇ ಬಿ ನೀವಿಬ್ರೆ ಅಂತ ಅನ್ಸುತ್ತೆ. ನೈಸ್, ಕಂಟಿನ್ಯೂ. ಅದೇ ದೀಕ್ಷಿತ್ ಅವ್ರು ಹೇಳ್ದಂಗೆನೆ ಏರಿಳಿತಗಳು ಇತ್ತು ಅಫ್ಕೋರ್ಸ್. ಬಿಕಾಸ್ ಒಂದು ಸ್ಟೇಬಲ್ ಜಾಬ್, ಸ್ಟೇಬಲ್ ಸ್ಯಾಲ್ರಿ ಎಲ್ಲಾನು ಇತ್ತು, ಲೈಫ್ ಸೆಟ್ ಆಗಿತ್ತು ಅನ್ನೋವಾಗ ಯಾರು ಗೊತ್ತಿಲ್ಲದೆ ಇರೋ ಒಂದು ಫೀಲ್ಡ್ ಅಲ್ಲಿ ಏನೋ ಮಾಡಕ್ ಹೊರಟೆ. ಬಟ್ ಇಟ್ ವಾಸ್ ಮೈ ಜರ್ನಿ, ನನ್ನ ಓನ್ ಡಿಸಿಷನ್ ಆಗಿತ್ತು ಅದು. ಅಂಡ್ ಎಲ್ಲೋ ಒಂದ್ ಕಡೆ ಪ್ರೇಮಂ ಪೂಜ್ಯಮಿಂದ ಶುರುವಾಗಿದ್ದು ಇಲ್ಲಿ ತನಕದ ಜರ್ನಿ ಸರಾಗವಾಗಿ ಸಾಗ್ತಾ ಇದೆ. ಮಧ್ಯದಲ್ಲಿ ಏರಿಳಿತಗಳು ಡೆಫಿನೆಟ್ಲಿ ಇತ್ತು, ಬಟ್ that is okay. Yeah it's all part of life. right very nice. ನನಗೆ ಅರ್ಥ ಆಗಿದೆ. ವೆರಿ ನೈಸ್. ಓಕೆ, ಯೂಶಲಿ ಏನಾಗುತ್ತೆ ಅಂದರೆ ಬೃಂದಾ ಅವರೇ, ಶನಿ ಅನ್ಬೇಕಾದ್ರೆ ಶನಿಯಲ್ಲಿ ವಕ್ರದೃಷ್ಟಿ ಬೀರ್ಬಿಡ್ತಾನೋ, ಶನಿಯಿಂದ ಸ್ವಲ್ಪ ಹುಷಾರಾಗಿರ್ಬೇಕು, ಈ ಥರದ ಶನಿ ಬಗ್ಗೆ, ಗ್ರಹಗಳ ಬಗ್ಗೆ ಒಂದು ಆತಂಕ ಇದೆ. ಬಟ್ ಶನಿ ಲಕ್ ಆಯ್ತಲ್ಲ ಬೃಂದಾ ಅವ್ರ ಜೀವನದಲ್ಲಿ ಅಂತ. ಆಕ್ಚುಲಿ ಶನಿ ದೇವ್ರ ಬಗ್ಗೆ ನಮ್ಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅದು ಆ ರೀತಿ ಅಲ್ಲ. ಆಕ್ಚುಲಿ ಏನು ವಿಘ್ನಗಳನ್ನೆಲ್ಲ ಕಳೆಯೋನೆ ಆಕ್ಚುಲಿ ಶನಿ ಅಂತ, ಕರ್ಮಕಾರಕ. ಅಂಡ್ ಅಲ್ಲಿಂದ ಜರ್ನಿ ಆಕ್ಚುಲಿ ಇನ್ಫ್ಯಾಕ್ಟ್ ನನ್ನ ಪ್ರತಿಯೊಂದು ಟೀಮ್ ಕೂಡ ನನಗೆ ತುಂಬಾ ಚೆನ್ನಾಗಿರೋರು ಸಿಕ್ಕಿದ್ದಾರೆ, ತುಂಬಾನೇ ಸಪೋರ್ಟಿಂಗ್, ತುಂಬಾನೇ ಒಳ್ಳೆಯವರು, ಏನೋ ಯಾವತ್ತೂ ಎನ್ಕರೇಜ್ ಮಾಡೋರೇನೆ ಸಿಕ್ಕಿದ್ದಾರೆ ನನಗೆ. ಎಲ್ಲ ಕೋ ಆರ್ಟಿಸ್ಟ್ ಗಳಾಗಿರ್ಬೋದು, ನನ್ನ ಡೈರೆಕ್ಟರ್ಸ್ ಆಗಿರ್ಬೋದು, ನನ್ನ ಶನಿಯಿಂದ ಹಿಡಿದು ಇಲ್ಲಿ ತನಕದ ನನ್ನ ಜರ್ನಿಯಲ್ಲಿ ಎಲ್ಲರೂ ಎವ್ರಿಬಡಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಎಲ್ಲರೂ ನಂದು ಏನಾದ್ರೂ ಒಂದು ಸ್ಟೇಟಸ್ ಆಗಿರ್ಬೋದು, ಏನೇ ಆಗಿದ್ರು ನೋಡ್ಬಿಟ್ಟು ಐ ಆಮ್ ಸೋ ಹ್ಯಾಪಿ, ತುಂಬಾ ಖುಷಿ ಆಯ್ತು ನಿಂದು ಈ ಮೂವಿಯಲ್ಲಿ ನೋಡಿ, ಅಥವಾ ಎಲ್ಲೋ ಒಂದು ಟೀಸರ್ ಪ್ಲೇ ಆಗಿರುತ್ತೆ, ತುಂಬಾ ಖುಷಿ ಆಯ್ತು ನಿನ್ನ ನೋಡಿದ್ವಿ ಥಿಯೇಟರ್ ಅಲ್ಲಿ,
ಹಾಗೆ ಹೇಳೋರೇನೆ ಸಿಕ್ಕಿದ್ದಾರೆ ನನಗೆ. ಸೊ ಐ ಫೀಲ್ ಶನಿ ನನಗೆ ತುಂಬಾನೇ ಲಕ್ ಅನ್ನ ತಂದ್ಕೊಡ್ತು. ದೀಕ್ಷಿತ್ ಅವ್ರ ಹೀರೋಯಿನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವರಿಗೆ ಅವ್ರ ಬಗ್ಗೆ ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ. ಅವ್ರ ಶನಿ ಬಗ್ಗೆ ನೀವಿಬ್ರು ಅಕ್ಕಪಕ್ಕ ಮನೆಯವರು, ಅಷ್ಟು ವರ್ಷಗಳಿಂದ ಗೊತ್ತು. ಹಂಗಾಗಿ ನನಗೆ ಶನಿ ಸೀರಿಯಲ್ ಮಾಡಿದ ಅವ್ರು ಯಾವತ್ತೂ ಹೇಳೇ ಇಲ್ಲ. ನನಗೆ ಅವ್ರು ಗೊತ್ತಿದ್ದು ಪ್ರೇಮಂ ಪೂಜ್ಯಮಿಂದ ಶುರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಒಂದ್ ನಿಮಿಷ ಇಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಬೃಂದ ಅಲ್ವಾ ಬೃಂದ? ಅದಕ್ಕೆ ಈಗ ಏನಾಯ್ತು ಗೊತ್ತಾ, ಅಲ್ಲ ದೀಕ್ಷಿತ್ ಶೆಟ್ಟಿ ಅವರೇ, ನಿಮ್ಮ ನಾಲೆಜ್ ಬಗ್ಗೆ ನನಗೀಗ ಅಪಸ್ವರ. ಅಲ್ಲ ಇಲ್ಲ, ನಮ್ದು ಅದು ಮೋಟೋ ಆಗಿರ್ಲಿಲ್ಲ, ಬಟ್ ನೀವಾಗೆ ತಂದ್ಕೊಂಡ್ರಿ. ಇವ್ರ ಅಕ್ಕನ ಕ್ಲೋಸ್ ಫ್ರೆಂಡ್ ನೀವು, ನಿಮ್ಗೆ ಇವ್ರು ಬಹಳ ಪ್ರೀತಿ ಪಾತ್ರರು. ಇದ್ರ ಮಧ್ಯ ನಾನು ನನಗೆ ಕೋಪ ಬಂದಿದೆ ದೀಕ್ಷಿತ್ ಅವ್ರ ಬಗ್ಗೆ. ಸೊ ಹಂಗಾಗಿ ನಮ್ಮ ಹೀರೋಯಿನ್ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋದು ನನಗೆ ಗೊತ್ತಿದೆ. 1 second ವೇಟ್, I'll tell you. ನಾಗಿನಿ ಮಾಡಿದ್ದೀರಾ ಆಫ್ ಕೋರ್ಸ್. ಅದಕ್ಕಿಂತ ಮುಂಚೆ ಈಗ ಬೈಕ್ ಬರ್ತದೆ. ಸೊ ಹಂಗಾಗಿ ನಿಮ್ಮಿಬ್ಬರ ನಾಲೆಜ್ ಅನ್ನ ಚೆಕ್ ಮಾಡೋ ಸರದಿ ನನ್ನದು. ನಾನೀಗ ಬೃಂದಾಪರನೂ ಅಲ್ಲ, ದೀಕ್ಷಿತ್ ವಿರೋಧನಲ್ಲ. ರೈಟ್, ಡನ್. ಯಾರಿಗೆ ಫಸ್ಟ್ ಗೊತ್ತಾಗುತ್ತೆ ಅವ್ರು ಟಪ್ ಅಂತ ಆನ್ಸರ್ ಮಾಡ್ಬೇಕು. ಇಲ್ಲೇನು ಬಜರ್ ಇಲ್ಲ, ಇಮಿಡಿಯೇಟ್. ಕ್ಯಾಲೆಂಡರ್ ನಲ್ಲಿ ಕಾಣಿಸುವ ಹಣ್ಣು ಯಾವುದು? ನಿಮಗೆ ಕ್ಯಾಲೆಂಡರ್ ಕಣ್ಮುಂದೆ ಬಂತಾ? ಅದ್ರಲ್ಲೊಂದು ಹಣ್ಣು ಕಾಣಿಸ್. ಅಲ್ಲೇ ಇದ್ದೀರಾ, ವೆರಿ ನೈಸ್. ಅಲ್ಲಿ ಬಂದ್ರಿ. ವೆರಿ ವೆರಿ ನೈಸ್, ಸೂಪರ್. ನೋಡಿದ್ರಾ, ಈಗ ನೀವಿಬ್ರು ಒಂದಾಗ್ಬಿಟ್ರಿ. ಕಾರು ಎಡಕ್ಕೆ ತಿರುಗಿದಾಗ ಯಾವ ಚಕ್ರ ಚಲಿಸುವುದಿಲ್ಲ? ಕಾರು ಎಡಕ್ಕೆ ತಿರುಗಿದಾಗ ಯಾವ ಚಕ್ರ ಚಲಿಸುವುದಿಲ್ಲ? ಸೂಪರ್. ಈಗ ನಿಮಗೆ ಸೂಪರ್. ಇನ್ನೊಂದು ಹೋಗೋಣ. ರಸ್ತೆಲಿ ಹೋಗ್ಬೇಕಾದ್ರೆ, ಇದಕ್ಕೂ ಅವ್ರ ಆನ್ಸರ್ ಹೇಳ್ತಾರೆ ನಂಗೆ ಗೊತ್ತು. ಸ್ಟಿಲ್ ಇಲ್ಲ, ರಸ್ತೆಲಿ ಹೋಗ್ತಾ ಇರ್ಬೇಕಾದ್ರೆ ಬಲಕ್ಕೆ 2,000 ರೂಪಾಯಿ ನೋಟಿದೆ, ಎಡಕ್ಕೆ 500 ರೂಪಾಯಿ. ಯಾವ್ದು ತಗೋತೀರಾ? ಅವ್ರ 500 ರೂಪಾಯಿ. ನೀವು ಹೋಗ್ಬೇಕಾದ್ರೆ ಬಲಕ್ಕೆ 2,000, ಎಡಕ್ಕೆ 500 ರೂಪಾಯಿ. ಓಕೆ, ಡನ್. ಒಂದ್ ಪಕ್ಷ ಚಾಲ್ತಿಯಲ್ಲಿ ಇದ್ದಿದ್ರೆ ನಾನು ಎರಡನ್ನೂ ತಗೋತಿದ್ದೆ, ಯಾಕೆ ಬಿಡ್ಬೇಕು ಅಲ್ವಾ? ರೈಟ್, ವೆರಿ ನೈಸ್, ಸೂಪರ್. ವಾದಿಸಲು ಮತ್ತು ತೀರ್ಪು ನೀಡಲು ಸಾಧ್ಯವಿಲ್ಲದ ಕೇಸ್ ಯಾವುದು? ವಾದಿಸಲು ಮತ್ತು ತೀರ್ಪು ನೀಡಲು, ಜಡ್ಜ್ಮೆಂಟ್ ಕೊಡಲು ಸಾಧ್ಯವಿಲ್ಲದ ಕೇಸ್ ಯಾವುದು? ವಾದಿಸಲು ಮತ್ತು ತೀರ್ಪು ಕೊಡಲು ಕಿಡ್ನಿ ಇದೆ. ವೆರಿ ನೈಸ್, ಸೂಪರ್. ಅಗೇನ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಬರೋಣ. ಹೇಗಿತ್ತು ಆ ಜರ್ನಿ? ಶೂಟಿಂಗ್ ಸೆಟಲ್ ಹೆಂಗಿತ್ತು? ಡೈರೆಕ್ಟರ್ ಹೆಂಗ್ ಡೈರೆಕ್ಟ್ ಮಾಡ್ತಾ ಇದ್ರು ಹೇಳಿ. ಡೈರೆಕ್ಟರ್ ಇಂದ ಶುರು ಮಾಡ್ತೀನಿ. ಆಕ್ಚುಲಿ ತುಂಬಾನೇ ಕಾಮ್, ತುಂಬಾನೇ ಪೇಷಂಟ್ ಗಾಯ್ ಅವರು, ಅಂಡ್ ತುಂಬಾನೇ ನಾಲೆಜ್ ಇರುವಂತವ್ರು. ಹಿ ಹ್ಯಾಸ್ ಅ ವಿಷನ್. ಅವರು ನಮ್ಮ ಡೈರೆಕ್ಷನ್ಗೆ ಡೆಬ್ಯೂ ಡೈರೆಕ್ಷನ್ ಆಗಿರ್ಬೋದು, ಬಟ್ ನಮ್ಮ ಚಿತ್ರರಂಗದಲ್ಲಿ ತುಂಬಾ ವರ್ಷಗಳ ಕಾಲ ಪಳಗಿರುವಂತ ಕೈ ಅವ್ರದ್ದು. ಬಿಕಾಸ್ ಪಿನಾಕ ಸ್ಟುಡಿಯೋಸ್ ಅಂತ ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋ ನಡೆಸ್ತಾ ಇದ್ದಾರೆ. ಅಂಡ್ ನಮ್ಮ ಸಿನಿಮಾದಲ್ಲಿ ಕೂಡ ಬೇಕಾದಂತ ಅಮೇಝಿಂಗ್ VFX ಎಲ್ಲ ಅವ್ರ ಸ್ಟುಡಿಯೋದಲ್ಲೇ ಆಗಿರೋದು. ಸೊ ಡೈರೆಕ್ಷನ್ಗೆ ಡೆಬ್ಯೂ ಬಂದಿದ್ದಾರೆ. ಬಟ್ ಅವರು ಇವನ್ ಇನ್ಫ್ಯಾಕ್ಟ್ ಲೈಕ್ ಕತೆ ಹೇಳುವಾಗ ಕೂಡ ಒಂದು 2 ವರ್ಷದ ಹಿಂದೆ ಒಂದು ಚಿಕ್ಕ ಟೀಸರ್ ಜೊತೆಗೇನೆ ಬಂದಿದ್ರು, ವಿಚ್ ವಾಸ್ ಲೈಕ್ ಸೋ ಪರ್ಫೆಕ್ಟ್. ಆಗ ಕೂಡ ಹಿ ನ್ಯೂ ವಾಟ್ ಹಿ ವಾಂಟೆಡ್ ಟು ಡೂ. ಅವ್ರಿಗದು ಎಕ್ಸಾಕ್ಟ್ಲಿ ಲೈಕ್ ಒಂದೊಂದು ಶಾರ್ಟ್ ಆಗಿರ್ಬೋದು, ಒಂದೊಂದು VFX ಏನ್ ಚಿಕ್ಕ ಪುಟ್ಟದಿತ್ತಲ್ಲ, ಆಗನೇ ಅವರಿಗೆ ತಲೆಯಲ್ಲಿ ಇತ್ತದು ನಾನು ಹೀಗೆ ಮಾಡಬೇಕು ಅಂತ. ಆ್ಯಂಡ್ ಅವರು ಆಗ ಏನ್ ನನಗೆ ಕಾನ್ಫಿಡೆನ್ಸ್ ಕೊಟ್ರಲ್ಲ ಫಸ್ಟ್ ದಿನ ಕತೆ ಹೇಳುವಾಗ, ನಮ್ಮ ಜರ್ನಿಯಲ್ಲಿ ಕೂಡ ಅದೇ ಕಾನ್ಫಿಡೆನ್ಸ್ ಬಂತು ನನಗೆ ಶೂಟ್ ಮಾಡುವಾಗ. ಆ್ಯಂಡ್ ರಿಸಲ್ಟ್ ನೋಡಿದ ಮೇಲೆ ಕೂಡ ಲೈಕ್ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ. ಏನೋ ಒಂದು ಕಡೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಖುಷಿ ಇದೆ ನಮಗೆ. ಸೊ ನನಗೆ ಕೂಡ ಸೆಟ್ಟಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಐ ಗೆಸ್ ಪ್ರೇಕ್ಷಕರಿಗೆ ಕೂಡ ನೋಡೋರಿಗೆ ನನ್ನನ್ನ ಒಂದು ವಿಭಿನ್ನ ರೀತಿಯಲ್ಲಿ ನೋಡಕ್ ಸಿಗುತ್ತೆ. ಅದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನವಾದಂಥ ಚಿತ್ರ ಅಂತ ಹೇಳ್ಬೋದು. ರೈಟ್. ನಿಮ್ಮ ಶೂಟಿಂಗ್ ಸಮಯದಲ್ಲಿ ಏನಾದರೂ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಈ ಥರ ಚೇಂಜಸ್ ಮಾಡೋಣ, ಈ ಥರ ಡಿಸ್ಕಷನು ನಿರ್ದೇಶಕರ ಜೊತೆ ಇರ್ತಿತ್ತ? ಹೆಂಗಿತ್ತು ಅಲ್ಲಿ ಟೀಮ್ ವರ್ಕ್ ಅಂತ?
ಅಂದರೆ ಅದು ಯಾವಾಗಲೂ ಅದೇ ನಿರ್ದೇಶಕರು ಭಾಳ ಓಪನ್ ಆಗಿದ್ರು, ಏನೇ ಇಂಪ್ರೂವೈಸೇಷನ್ ಮಾಡಬೇಕು ಅಂತಂದು, ಅಥವಾ ನಾನು ಇದನ್ನು ಹೀಗೆ ಮಾಡ್ಬೋದಾ, ಅಥವಾ ಇದನ್ನು ಇನ್ನೊಂಚೂರು ಹಿಂಗೆ ಮಾಡೋಣ, ಅಥವಾ ನಾನು ಬೃಂದಾವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈಗ ನಾನು ಹಿಂಗೆ ಮಾಡಿದ್ರೆ ನೀವು ಹಿಂಗೆ ರಿಯಾಕ್ಟ್ ಮಾಡಿದ್ರೆ ನಾನು ಅದಕ್ಕೆ ಮತ್ತೆ ಈ ರೀತಿ, ಬಿಕಾಸ್ ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್ ರಿಯಾಕ್ಟಿಂಗ್, ಇಟ್ಸ್ ಎ ಗಿವ್ ಅಂಡ್ ಟೇಕ್. ನಾನು ಮಾಡ್ತೀನಿ, ನನ್ನನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಸೀನ್ ಬಿದ್ದೋಗುತ್ತೆ. ಎಲ್ಲರೂ ಅಲ್ಲಿರೋರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಆ ಸೀನ್ ಎತ್ತೋದಕ್ಕೆ ಸಾಧ್ಯವಾಗೋದು. ಸೊ ಏನು ಮಾಡ್ಬೋದು ಅಂತ ಆ ಡಿಸ್ಕಷನ್ ಯಾವಾಗಲೂ ನಡೀತಾ ಇರೋದು. ಆ್ಯಂಡ್ ಯುರ್ ಆಲ್ವೇಸ್ ಓಪನ್ ಟು ದ ಡಿಸ್ಕಷನ್. ಆ್ಯಂಡ್ ನನ್ನೊಂದು ಪಾಲಿಸಿ ಇದೆ, either I'll convince you or you convince me. ಸೂಪರ್. ಸೊ ಫೈನಲಿ ಒಳ್ಳೆ ರಿಸಲ್ಟ್ ಬರಬೇಕು. ಏನಕ್ಕೆ ಮಾಡ್ತೀನಿ, ಇದನ್ನ ಏನಕ್ಕೆ ಮಾಡ್ತೀನಿ ನಾನು ಅಂತ ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡ್ತೀನಿ, ಅಥವಾ ಇದನ್ನ ಏನಕ್ಕೆ ಮಾಡಬಾರ್ದು ಅಂತ ನೀವು ನನ್ನ ಕನ್ವಿನ್ಸ್ ಮಾಡಿ. ಸೊ ಆಗ ಒಂದು ಕ್ಲಾರಿಟಿ ಇರುತ್ತೆ ಸಿನಿಮಾಗೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ನಾವೆಲ್ಲರೂ ಕೆಲಸ ಮಾಡೋದು ಸಿನಿಮಾದ ಔಟ್ಪುಟ್ಗಾಗಿ. ಸಿನಿಮಾ ಪರದೆ ಮೇಲೆ ನೋಡುವ ಜನರಿಗೆ ಮೋಸ ಆಗಬಾರ್ದು, ಅಥವಾ ನೋಡುವ ಜನರಿಗೆ ಒಂದು ತೃಪ್ತಿ ಅಂತ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡೋದು. ಆ್ಯಂಡ್ ಆ ಪಾತ್ರಕ್ಕೆ ಜೀವ ತುಂಬಬೇಕು. ಸೊ ಈ ರೀತಿ ನಾನಾ ಕಾರಣಗಳಿರುತ್ತೆ. ಬಟ್ ಡೈರೆಕ್ಟರ್ ಇಸ್ ಆಲ್ವೇಸ್ ಓಪನ್ ಟು ದ ಇದು. ಆ್ಯಂಡ್ ಅವ್ರಿಗೆ ಏನು ಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಅವ್ರು ಕೆಲವೊಂದು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೊಂದು ಇಂಪ್ರೂವೈಸೇಷನ್ ಒಂದಿಷ್ಟು ಮಾಡಿದ್ದೀವಿ ಸೆಟ್ಟಲ್ಲಿ. ಬಿಕಾಸ್ ನಮ್ಮ ಜೊತೆ ಈಗ ಶ್ರೀವತ್ಸ ಇದ್ರು, ಅಶ್ವಿನ್ ಇದ್ರು, ಆಮೇಲೆ ಎಲ್ಲ ಒಂದಿಷ್ಟು ಸಿನಿಮಾಗಳು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಆ್ಯಂಡ್ ಹ್ಯೂಮರ್ ಕೆಲವು ಸತಿ ಕೆಲವೊಂದಿಷ್ಟು ಲುಕ್ಗಳ ಎಕ್ಸ್ಚೇಂಜಲ್ಲೇ ಹ್ಯೂಮರ್ ವರ್ಕ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಡಿಸ್ಕಷನ್ ಸಾಕಷ್ಟು ಮಾಡಿದ್ದೀವಿ. ಈಗ ಸಿನಿಮಾಗಳು ಹೆಂಗೆ ಅಂತ ಹೇಳಿದ್ರೆ ಟೈಟಲೇ ಕ್ಯಾಚ್ ಆಗಿಬಿಡತ್ತೆ, ಇಲ್ಲ ಅದ್ರದ್ದು ಯಾವುದೋ ಒಂದು ಹಾಡು ಗುನುಗೋ ಹಂಗೆ ಮಾಡತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸನ್ನಿವೇಶ ಮನಸ್ಸಲ್ಲಿ ಉಳ್ಕೊಳತ್ತೆ, ಕತೆ ಕೂತ್ಕೊಂಡ್ಬಿಡತ್ತೆ ವೀಕ್ಷಕರು ನೋಡೋ ಸಂದರ್ಭದಲ್ಲಿ, ಈ ಥರದ್ದೆಲ್ಲ. ಸೊ ನಿಮಗೆ ಸ್ಕ್ರಿಪ್ಟ್ ಬಂದಾಗ ನೀವು ಇದನ್ನು ಹೆಂಗೆ ತೊಗೊಂಡ್ರಿ ಅಂತ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ಇದೇನಪ್ಪ, ಏನು ಹೇಳೋದಕ್ಕೆ ಹೊರಟಿದ್ದಾರೆ, ನಾನು ಇದಕ್ಕೆ ಸೂಟ್ ಆಗ್ತೀನ, ಈ ಥರದ್ದೆಲ್ಲ ಬರಲಿಲ್ವಾ ಮನಸ್ಸಲ್ಲಿ ಥಾಟ್ಸ್? ಫಸ್ಟ್ ಒಂದು ಟೀಸರ್ ತೋರಿಸಿದಾಗ ಇದೊಂದು ಯಾವ ಥರ ಇರುತ್ತೆ ಈ ಪ್ರಪಂಚ, ಅಥವಾ ಯಾವ ಥರ ಈ ಪಾತ್ರ ಇರುತ್ತೆ ಅನ್ನೋದು ಒಂದು ಸಣ್ಣದಾಗ ಒಂದು ಐಡಿಯಾ ಇತ್ತು. ಸ್ಕ್ರಿಪ್ಟ್ ಓದಕ್ಕೆ ಶುರು ಮಾಡಿದಾಗ ಅನಿಸಿದ್ದಿದೆ, ಹೌದು ಇದು ನನ್ನ ಕೈಲಿ ಫುಲ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ಒನ್ಸ್ ಅಗೈನ್ ದಟ್ ವಾಸ್ ಅ ಚಾಲೆಂಜಿಂಗ್ ಫಾರ್ ಮಿ. ಅದೇ ಮಜಾ ನನಗೆ. ಅದು ನನಗೆ ಅನ್ನಿಸ್ಬೇಕು ಇದು ನನ್ನ ಕೈಲಿ ಆಗುತ್ತಾ ಅಂತ. ಆಮೇಲೆ ಅದಕ್ಕೆ ಕುತ್ಕೊಂಡು ಕಲಿಬೇಕು, ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಯಾವುದೋ ಒಂದು ಬೇರೆ ಜೋನರ್ ಸಿನಿಮಾ ಜೊತೆ ಬರೋಣ. ಯಾಕಂದ್ರೆ ನನ್ನ ಪ್ರೀವಿಯಸ್ ಸಿನಿಮಾ ಬ್ಲಿಂಕ್ ತುಂಬ ಸೀರಿಯಸ್ ಸಿನಿಮಾ, ಸೈಫೈ, ತುಂಬ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಇರುವಂಥ ಸಿನಿಮಾ ಆಗಿತ್ತು. ಹಾಗಾಗಿ ಈ ಸಿನಿಮಾ ನನಗೊಂದು ಹ್ಯೂಮರ್ ಜೊತೆ ಬರಬೇಕಾಗಿತ್ತು. ಯಾವುದಾದ್ರೂ ಒಂದು ಹ್ಯೂಮರ್ ಸಿನಿಮಾನೇ ಹುಡುಕ್ತಾ ಇದ್ದೆ ನಾನು ಕೂಡ. ಸಾಕಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳಿದ್ದೀನಿ ಇದಕ್ಕೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗಿಂತ ಮುಂಚೆ. ಸೊ ಇದು ಓದುವಾಗ ತುಂಬ ಹಾರ್ಟ್ಫುಲ್ಲಾಗಿ ನಕ್ಕಿದ್ದೀನಿ, ಓದುವಾಗಲೇ ನಕ್ಕಿದ್ದೀನಿ. ಸೊ ಹಾಗಾಗಿ ಅನ್ನಿಸ್ತು ಇದನ್ನು ನಾವು ಹೀಗೆ ಅಚೀವ್ ಮಾಡಿದ್ರೆ ಪರದೆ ಮೇಲೆ, ಅಥವಾ ಒಂದು 80% ನಾವು ಇದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯವಾದ್ರೂ ಇದೊಂದು ಒಳ್ಳೆ ಉತ್ತಮವಾದ ಸಿನಿಮಾ ಆಗುತ್ತೆ, ಒಳ್ಳೆ ಎಂಟರ್ಟೈನರ್ ಆಗುತ್ತೆ. ಈಗ ಜನರಿಗೆ ಒಂದೇ ನನಗನ್ಸೋದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಂದು ದೊಡ್ಡ ಸಿನಿಮಾಗಳು. ಈಗ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೇಳ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಸಿನಿಮಾ. ಇಟ್ಸ್ ಎ ಟ್ರೀಟ್ ಟು ವಾಚ್. ಸೊ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಷ್ಟಪಡ್ತಾರೆ ಒಂದು, ಅಥವಾ ಹೆದರಿಸಿ ಕಳಿಸ್ಬೇಕು, ಹಾರರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ಇಲ್ಲದೆ ಇದ್ರೆ ನಗಿಸಿ ಕಳಿಸ್ಬೇಕು. ನಮ್ಮ ಉದಾಹರಣೆ ಇದೆ. ಸೊ ಯಾಕಂದರೆ ತುಂಬ ಸ್ಟ್ರೆಸ್ ಆಗಿರ್ತಾರೆ, ಅವ್ರವ್ರ ಸಮಸ್ಯೆ, ಜೀವನದಲ್ಲಿ ಅವ್ರದೇ ಸಮಸ್ಯೆಗಳಿರ್ತವೆ, ಕೆಲಸಗಳು ಮಾಡಿರ್ತಾರೆ, ಕೆಲಸಗಳ ಸ್ಟ್ರೆಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ವೀಕೆಂಡಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಕಲ್ಚರ್ ಇದೆ, ತಲೆ ಕೆಟ್ಟೋಗ್ಬಿಟ್ಟಿದೆ, ಬಾ ಎಲ್ಲಾದರೂ ಸಿಟ್ಟಿಂಗ್ ಹಾಕೋಣ ಅಂತ ಹೋಗೋರು, ತುಂಬ ತಲೆ ಕೆಟ್ಟು ಹೋಗಿದೆ, ಒಂದೊಳ್ಳೆ ಸಿನಿಮಾ ಬಂದಿದೆಯಂತೆ, ಬಾ ಒಂದಿಷ್ಟು ನಕ್ಬಿಟ್ಟು ಬರೋಣ ಅಂತ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಡೆಗೆ ಬಂದ್ರೆ ಅಲ್ಲ. ಈಗ ನೋಡಿ ಕೈಯಲ್ಲಿ ಗನ್ ಇದೆ, ನಿಮ್ ಲುಕ್ ಅದ್ರ ಮೇಲಿರೋ ಡಿಸೈನ್ಸ್ ಎಲ್ಲ ನೋಡ್ಬಿಟ್ರೆ ಏನದು ಅಂತ. ಮೊದಲನೇ ಸಿನಿಮಾ ಪೋಸ್ಟರ್, ದಿಯಾದ ಪೋಸ್ಟರ್ ನೋಡಿದ್ರೆ ಕೈ ಕಟ್ಕೊಂಡು ಹಿಂಗಿತ್ತು, ಅಥವಾ ನಾನು ಹೀರೋಯಿನ್ ಬರಿತಾ ಇದ್ವಿ, ಅಂದ್ರೆ ದಯವಿಟ್ಟು ಸಿನಿಮಾಗೆ ಬನ್ನಿ, ಥಿಯೇಟ್ರಿಗೆ ಬನ್ನಿ ಅಂತ ಕರಿತಾ ಇದ್ವಿ. ಬ್ಲಿಂಕ್ ಅಲ್ಲಿ, KTM ಅಲ್ಲಿ ಮತ್ತೆ ಒಂದ್ ಸೆಕೆಂಡ್ ಜೋವಿ ಎಲ್ಲ ಆಗಿದ್ದೆ, ಹಿಂಗೇನೋ ಇತ್ತು, ಪ್ಲೀಸ್ ಬನ್ನಿ ಥಿಯೇಟ್ರಿಗೆ ಅನ್ನೋ ತರ ಈ ತರ ಇತ್ತು. ಬ್ಲಿಂಕ್ ಅಲ್ಲಿ ಒಂದ್ ಸ್ವಲ್ಪ ಕಣ್ಣು ಇದೆಲ್ಲ ದೊಡ್ಡದು ಮಾಡಿ ಥಿಯೇಟ್ರಿಗೆ ಬನ್ನಿ ಅನ್ನೋ ಸ್ಟೇಜಲ್ಲಿ ಇತ್ತು. ಸೊ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಗಂಡು ಹಿಡ್ಕೊಂಡಿದ್ದೀನಿ, ಥಿಯೇಟ್ರಿಗೆ ಬರ್ತೀರಾ ಇಲ್ವಾ ಅಂತ. ಬರ್ತೀವಿ ಸರ್, ಶೂರ್. ಏನು ಮಾಡಬೇಕು, ಏನು ಬೇಕು ನಿಮ್ಗೆ, ಜಾನರ್ ಸಿನಿಮಾಗಳು ಮಾಡ್ತಾ ಇದ್ದೀನಿ, ಏನು ಬೇಕು ಬನ್ನಿ, ಇಲ್ಲ ಅಂದ್ರೆ ಅಂತ ನಗು ಪಟಾಕಿ. ಸೊ ನಾವು ಹೊಟ್ಟೆ ಹುಣ್ಣಾಗಷ್ಟು ನಗಬೇಕಂಗಾದ್ರೆ ಈಗ ಖಂಡಿತವಾಗ್ಲು ಆ ತರದೊಂದು ಸಿನಿಮಾ. ಅಂಡ್ ಎಲ್ಲ ಮನೆ ಮಂದಿ ಎಲ್ಲರೂ ಬಂದು ನೋಡುವಂತ ಸಿನಿಮಾ. ಅಂಡ್ ಮುಖ್ಯವಾಗಿ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸುವಂತ ಸಿನಿಮಾ. ಐ ಫೀಲ್ ನಾನು ಈಗ ಆಲ್ರೆಡಿ ಸಿನಿಮಾನ ನೋಡಿದ್ದೀನಿ, ನಾನು ಹಂತವಾಗಿ ಸಿನಿಮಾನ ನೋಡ್ತಾ ಬಂದಿದ್ದೀನಿ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಈ ಸಿನಿಮಾ. ಯಾಕಂದ್ರೆ
ಆ ಮುಖವಾಡಗಳಾಗಿರ್ಬೋದು ಅಥವಾ ಪಾತ್ರಗಳ ಡಿಸೈನ್ ಆಗಿರ್ಬೋದು. ಕನಕ ಅನ್ನುವ ಪಾತ್ರ ನಾನು ಏನ್ ಮಾಡಿದ್ದೀನಿ, ಈಸ್ ವೆರಿ ಲೌಡ್. ಅವನೊಂದಿಷ್ಟು ಮ್ಯಾನರಿಸಮ್ಗಳೇನಿದೆ ಅದು ತುಂಬಾ ಮಕ್ಳಿಗೆ ಬಹಳ ಇಷ್ಟ ಆಗುತ್ತೆ ಅಂಡ್ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಎಲ್ಲ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ 100%. ಅಂಡ್ ಐ ಆಮ್ ವೆರಿ ವೆರಿ ಶೋರ್ ಅಂಡ್ ಐ ಪ್ರಾಮಿಸ್ ಯು, ನಾನು ಇದನ್ನ ನಿಮ್ಮ ಚಾನೆಲ್ ಮುಖಾಂತರ ಪ್ರಾಮಿಸ್ ಮಾಡ್ತೀನಿ, ನೀವು ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಆ ಸಿನಿಮಾ ಡೆಫಿನೆಟ್ಲಿ ನೀವು ಇಡೀ ಫ್ಯಾಮಿಲಿಯಾಗಿ ಎಂಜಾಯ್ ಮಾಡಿ ಹೊರಗೆ ಹೋಗುವಂತ ಸಿನಿಮಾ. ಟೈಟಲ್ ಬಗ್ಗೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ಈಗ ಪ್ರೇಮಂ ಪೂಜಂ ಕೂಡ ಮನ್ಸಲ್ಲಿ ಉಳ್ಕೊಳ್ತು, ಕೌಸಲ್ಯ ಸುಪ್ರಜಾ ಮನ್ಸಲ್ಲಿ ಅದು ಉದ್ದ ಅಂತ ಅನ್ಸಿದ್ರು ಕೂಡ ಸಹಜವಾಗಿ ಬರುವಂಥದ್ದು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಉದ್ದಾನೇ ಇದೆ. ಸೊ ಟೈಟಲ್ ಬಗ್ಗೆ ಒಂದು ಕುತೂಹಲ ಇರ್ಲಿಲ್ವಾ? ಇತ್ತು. ಅಂಡ್ ಟೈಟಲ್ ಕೇಳಿದ ತಕ್ಷಣ ತುಂಬಾನೇ ಕ್ಯಾಚಿ ಆಗಿದೆ. ಏನಕ್ಕೆ ಅಂತಂದ್ರೆ ನಾವು ಪ್ರತಿ ದಿನ ಬಳಕೆ ಮಾಡುವಂತ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಅದನ್ನೆಲ್ಲ ತುಂಬಾ ಯೂಸ್ ಮಾಡ್ತೀವಿ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೇಳಿದ ತಕ್ಷಣ ನೆನಪಿರುತ್ತೆ, ಅಂದ್ರೆ ಯಾರಿಗೂ ಮರೆಯೋದಿಲ್ಲ. ಸೊ ಇಟ್ ವಾಸ್ ವೆರಿ ಕ್ಯಾಚಿ ಅಂಡ್ ಐ ಗೆಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್, ಅಂದ್ರೆ ಜನರ ಮನ್ಸಲ್ಲಿ ಆ ಟೈಟಲ್ ಕೂಡ ಉಳ್ಕೊಂಡ್ರೆ ನೆನಪಿರುತ್ತೆ ಅವ್ರಿಗೆ, ಇಂಥದ್ದೊಂದು ಸಿನಿಮಾ ಇದೆ ಅಲ್ಲ ಅಂತ. ಸೊ ಕೌಸಲ್ಯ ಸುಪ್ರಜಾರಾಮ ಕೂಡ ಅದೇ ರೀತಿಯಾಗಿ, ಬಿಕಾಸ್ ಪ್ರತಿದಿನ ಬೆಳಿಗ್ಗೆ ನಾವು ಅದನ್ನ ಕೇಳ್ತೀವಿ ಆ ಸ್ತೋತ್ರನ. ಅಂಡ್ ದೆನ್ ಪ್ರೇಮಂ ಪೂಜಂ ಕೂಡ ಹಾಗೇನೆ. ಐ ಮೀನ್ ಯೂಶುವಲಿ ಪ್ರೇಮಿಗಳು ಯೂಸ್ ಮಾಡುವಂತದ್ದು. ಬಟ್ ಈ ಕೌಸಲ್ಯ ಸುಪ್ರಜಾದಲ್ಲಿ ಪ್ರೇಮಂ ಪೂಜಂ ಅಲ್ಲಿ ಕ್ಯಾರೆಕ್ಟರ್ ಕಂಪ್ಲೀಟ್ ಚೇಂಜ್. ಇಲ್ಲಿ ಮೇ ಬಿ ವಿಭಿನ್ನ ಚಾಲೆಂಜಿಂಗ್ ಅಂತ ಏನೋ ಅನ್ಸ್ಲಿಲ್ವಾ? ದಟ್ ಈಸ್ ದ ಬ್ಯೂಟಿ ಐ ಗೆಸ್ ಆಸ್ ಅನ್ ಆರ್ಟಿಸ್ಟ್. ನನಗೆ ಪ್ರತಿದಿನ ಸೆಟ್ಟಿಗೆ ಹೋಗುವಾಗ ಇಲ್ಲ ಇವತ್ತು ಒಂದು ಬೇರೆ ರೀತಿಯಾದಂತ ಏನೋ ಕ್ಯಾರೆಕ್ಟರ್ ಇದೆ ಮಾಡಕ್ಕೆ ಅಂತಾನೆ ಅನ್ಸ್ಬೇಕು. ಅಂಡ್ ನಾನ್ ಮಾಡಿರುವಂತ ಪ್ರತಿಯೊಂದು ಸಿನಿಮಾಗಳಲ್ಲೂ ಐ ಟ್ರೈಡ್ ಎಷ್ಟಾಗುತ್ತೋ ಅಷ್ಟು ಬೇರೆ ಬೇರೆ ರೀತಿಯಾದಂತ ಒಂದು ಪಾತ್ರಗಳನ್ನ ಎತ್ಕೊಳ್ಳಕ್ಕೆ ಟ್ರೈ ಮಾಡಿದ್ದೀನಿ. ಫಸ್ಟ್ ಸಿನಿಮಾ ಅಂತ ತಗೊಂಡ್ರೆ ಪ್ರೇಮಂ ಪೂಜಂ ತುಂಬಾನೇ ಒಂದು ಏನೋ ಸಟಲ್ ಕ್ಯಾರೆಕ್ಟರ್ ಆಗಿತ್ತು. ಅದು ಕ್ರಿಶ್ಚಿಯನ್ ಹುಡುಗಿ ಅಂಡ್ ತುಂಬಾನೇ ಯುನೋ ನೀಟ್ ಹುಡುಗಿ, ಡ್ರೆಸ್ಸಸ್ ಎಲ್ಲ ಹಾಕೊಂಡು ಕ್ರಿಶ್ಚಿಯನ್ ವಾಯ್ಸ್ಡ್ ಆ ತರದ್ದು. ಜೂಲಿಯಟ್ ಅಲ್ಲಿ ಆಕ್ಷನ್ ಮಾಡಿದೆ, ಮಾರ್ಷಲ್ ಆರ್ಟ್ಸ್ ಕಲ್ತು. ಅಂಡ್ ದೆನ್ ಕೌಸಲ್ಯ ಸುಪ್ರಜಾರಾಮದಲ್ಲಿ ತುಂಬಾನೇ ಲೈವ್ಲಿ ಆಗಿತ್ತು, ಸ್ವಲ್ಪ ಎಕ್ಸ್ಟ್ರಾ ಇತ್ತು ಆ ಕ್ಯಾರೆಕ್ಟರ್. ತುಂಬಾನೇ ಏನೋ ನೋಡಿದ್ರೆ ಪ್ರೀತಿ ಆಗುವಂತ ಕ್ಯಾರೆಕ್ಟರ್ ಆಗಿತ್ತು. ಅಫ್ಕೋರ್ಸ್ ಶಶಾಂಕ್ ಸರ್ ಅದನ್ನ ಅಷ್ಟು ಚೆನ್ನಾಗಿ ಬರ್ತಿದ್ರು. ಅಂಡ್ ದೆನ್ XNY ಅಲ್ಲಿ ಅಗೇನ್ ಒಂದು ಬೇರೆನೇ ರೀತಿಯಾದಂತ ಜರ್ನಿ ಇತ್ತು. ಅದರಲ್ಲಿ ಒಂದು ಇಂಡಿಪೆಂಡೆಂಟ್ ಆದಂತ ಏನೋ ಒಂದು ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಮೆಚೂರ್ಡ್ ಆದಂತ ಹೋಗ್ಬೇಕು. ಇದ್ರಲ್ಲಿ ಇನ್ನೂ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್. ನೋಡಿದ್ರೆ ಇಬ್ರು ಟಗ್ ಆಫ್ ತರ ಇದೆ. ಆರ್ ಸೋ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ ನೀವು ಇದನ್ನ ಮಾಡೋಣ ಈ ತರ ಇತ್ತ ಹೇಗೆ ಮಾತಾಡ್ಕೊಂಡು ಮಾಡ್ತಾ ಇದ್ವಿ. ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆ ಥರ ಸೀನ್ಸ್ಗಳಿದ್ದಾಗ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತವಾಗ್ಲೂ ಮಾತಾಡ್ಕೊಂಡು ಮಾಡ್ತಾ ಇದ್ವಿ. ಆ್ಯಂಡ್ ನಾವು ಶೂಟ್ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬರ್ತಾ ಆ್ಯಕ್ಚುಲಿ ಸ್ವಲ್ಪ ಕ್ಲೋಸ್ ಆದ್ವಿ ಅಂತ ಅನಿಸುತ್ತೆ. ಬಿಗಿನಿಂಗಲ್ಲಿ ನಾನು ಫಸ್ಟ್ ಟೈಮ್ ಬಂದ ನೋಡಿದ್ದು, ಅವರು ನನ್ನ ಫಸ್ಟ್ ಟೈಮ್ ನೋಡಿದ್ದು. ಸೊ ಆ್ಯಂಡ್ ಅವ್ರು ಬೇರೆ ಕ್ಯಾರೆಕ್ಟ್ರಲ್ಲಿರೋರು, ಗ್ಲಾಸ್ ಒಳಗಡೆ ಕಣ್ಣಿರೋದು. ಸೊ ಆ ಕಣ್ಣು ಎಲ್ಲಿ ನೋಡ್ತಾ ಇದ್ದೆ ಗೊತ್ತಾಗ್ತಾ ಇರಲಿಲ್ಲ. ನೋಡ್ತಿರ್ತೀವಲ್ಲ ಆ ಕಡೆ ಈ ಕಡೆ ಏನಾದ್ರು ಮಾತಾಡ್ತೀವಿ. ನೀವು ಗಾಗಲ್ ಹಾಕೊಂಡಿದ್ರೆ ಹಾಕೊಂಡಿರ್ಲಿಲ್ವಾ? ಇಲ್ಲ, ಹಂಗೆ ನೋಡ್ತಾ ಇದ್ದೇನೆ. ನಿಮ್ ಹುಡುಕಾಟ ಇದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗ್ತಿತ್ತಾ ಇಲ್ವಾ? ಎಲ್ರು ಗೊತ್ತಾಗಂಗೇನೆ ಮೇಡಮ್ ಎಲ್ಲಿ ಇದಾರೆ ರಿಹರ್ಸಲ್ ಮಾಡೋಣ ಕರೀರಿ ಅಂತ ಇದ್ದೆ. ನೀವು ಬರ್ತಾ ಅಂದ್ರೆ ಅಲ್ಲ 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 ನೀವ್ ನಾನು ಹೇಳ್ತಿರೋದು ಅವ್ರು ಹೇಳ್ತಿರಂಗೆ ಯಾರು ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ರು ಮೇಡಮ್ ಬನ್ನಿ ರಿಹರ್ಸಲ್ಗೆ, ಓಪನ್ ಓಪನ್. ಆ ತರ. ನೈಸ್, ವೆರಿ ನೈಸ್. ಟೀಸರ್ ರಿಲೀಸ್ ಆದಾಗ ಸಿಕ್ಕ ರೆಸ್ಪಾನ್ಸ್ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಬಹಳ ಖುಷಿ ಕೊಡುತ್ತೆ. ನಾವು ಯಾವುದೋ ಒಂದು ಕೆಲಸ ಮಾಡಿ ಅದು ಹೊರಗಡೆ ಫಸ್ಟ್ ಟೈಮ್ ಬಂದಾಗ ಒಂದು ಭಯ ಇರುತ್ತೆ, ಅದನ್ನ ಹೆಂಗೆ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಥವಾ ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು. ನಾನು ಜನರಲಿ ಕಮೆಂಟ್ಸ್ ಓದಲ್ಲ. ಇನ್ನೊಂದು ಇಂಟರ್ವ್ಯೂ ನನಗೆ ಹೇಳಿದ್ರು ಕಂಪ್ಲೀಟ್ ಪಾಸಿಟಿವ್ ಕಮೆಂಟ್ಸ್ ಇದೆ ಟೀಸರ್ ಬಗ್ಗೆ, ಎಲ್ಲರೂ ತುಂಬ ಪಾಸಿಟಿವ್ ವ್ಯಕ್ತಪಡಿಸ್ತಿದ್ದಾರೆ ಅಂತ. ನಾನೊಂದಿಷ್ಟು ಟ್ವಿಟರಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ. ಜನರು ಓಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನೋ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಾ ಇದೆ, ತುಂಬ ಕ್ರಿಯೇಟಿವ್ ಆಗಿದೆ ಪೋಸ್ಟರು, ವೆರಿ ರೆಗ್ಯುಲರ್ ಪೋಸ್ಟರ್ ಥರ ಇಲ್ಲ, ಅಥವಾ ಟೀಸರ್ ಬಂದಿರೋ ರೀತಿ ವಿಭಿನ್ನವಾಗಿದೆ ಅಂತ ಅಂದಾಗ ಸಾಕಷ್ಟು ಖುಷಿ ಕೊಟ್ಟಿದೆ. ಆ್ಯಂಡ್ ಭಯ ಕೂಡ ಸ್ಟಾರ್ಟ್ ಆಗುತ್ತೆ. ಅದೇ ನಾನು ಹೇಳೋದ್ನಲ್ಲ, ರೆಸ್ಪಾನ್ಸಿಬಿಲಿಟಿ ಶುರುವಾಗುತ್ತೆ. ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಾವು ಬಿಡುವ ಟೀಸರ್ ಅಥವಾ ಟ್ರೈಲರ್ ಏನು ನಾವು ಕಂಟೆಂಟ್ ಬಿಡ್ತೀವಿ ಅದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಬೇಕಾಗುತ್ತೆ ಸಿನಿಮಾ ಅಂತ ಬಂದಾಗ. ಸಿನಿಮಾ ಸೊ ಒಂದು ಭಯ ಕೂಡ ಇದೆ ಅದ್ರ ಜೊತೆಗೆ. ಹರೋಮ್ ಗೀತೆ ಬಗ್ಗೆ ಹೇಳಿ, ಇದು ಯಾವ ಥರ ಇಂಪ್ಯಾಕ್ಟ್ ಮಾಡಿದೆ? ಗುನುಗ್ತಾ ಇರ್ತೀರಾ ನೀವು ಸಹಿತ?
ಆಲ್ವೇಸ್ ನಾನ್ ಮುನುಗ್ತಾ ಇರ್ತೀನಿ, ಇವರು ಅಕ್ಕಪಕ್ಕ ಮನೆಯವರೆಲ್ಲ ಕೇಳಿಸಿ ಅವ್ರಿಗೆಲ್ಲ ಮಲ್ಗಕ್ಕೆ ಬಿಡಲ್ಲ. ಅಲ್ಲ, ರಿಲೀಸಿಗಿಂತ ಮುಂಚೆಯಿಂದನೂ ಕೇಳ್ತಾ ಇದ್ದೆ ಅಲ್ಲ ನಾನು, ಜೋರಾಗಿ ಹಾಕೋತಾ ಇದ್ದೆ. ಸೊ ಐ ಫೆಲ್ಟ್ ಲೈಕ್ ಅಂದ್ರೆ ಅವ್ರಿಗೆ ರಿಲೀಸಿಗಿಂತ ಮುಂಚೆನೆ ಸಾಂಗ್ ಗೊತ್ತಾಗಿದೆ ಅಂತ. ಇದು ಪಾಯಿಂಟ್. ಹಂಗಾದ್ರೆ ಇದು ಡೇಟ್ ಎಲ್ಲ ಅನೌನ್ಸ್ ಮಾಡೋದು ಬೇಡ. ಹಾಗೆ ಆಗಿತ್ತು, ಅಕ್ಕರೆ ಕೂಡ ಹಾಗೆ, ಐ ಮೀನ್ ಅಪ್ಸರೆ ಕೂಡ ಹಾಗೆ ಆಗಿತ್ತು. ನಂಗೆ ಎಲ್ಲ ಸಾಂಗ್ಸ್ ತುಂಬಾನೇ ಇಷ್ಟ. ಅದು ಏನೋ ಒಂದು ಏನೋ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಆ ಸಾಂಗ್ ಇನ್ನ ಬರ್ದಿದ್ದಾರೆ, ತುಂಬಾನೇ ಮೀನಿಂಗ್ಫುಲ್ ಆಗಿದೆ. ನಾಗಾರ್ಜುನ ಶರ್ಮಾ ಅವರು ಅಫ್ಕೋರ್ಸ್ ಹಿ ಹ್ಯಾಸ್ ಮೆನಿ ಅಪ್ಲಾಡ್ಸ್ ಇನ್ ಹಿಸ್ ಬಕೆಟ್. ಇದು ಕೂಡ ಐ ಗೆಸ್ ಅವರ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ವರ್ಕ್ಸ್ ಅಲ್ಲಿ ಒಂದು ಅಂತ ಅನ್ಕೊಂತೀನಿ. ತುಂಬಾನೇ ಅಮೇಸಿಂಗ್ ಆಗಿ ಲಿರಿಕ್ಸ್ ಕೊಟ್ಟಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಚೂಡಾ ಸ್ಯಾಂಡಿ ಅವರು ಕಂಪೋಸ್ ಮಾಡಿದ್ದಾರೆ. ಕೇಳಕ್ಕೆ ಹಿತವಾಗಿದೆ ಸಾಂಗ್ಸ್ ಎಲ್ಲ, ನನಗೆ ಪರ್ಸ್ನಲಿ. ಹೋಪ್ಫುಲಿ ಅವರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ಫ್ಯಾಕ್ಟ್ ನಾನು ರಿಲೀಸಿಗಿಂತ ಮುಂಚೆನೆ ಎಲ್ಲಾ ಸಾಂಗ್ಸ್ ಫುಲ್ ಸ್ಪೀಕರ್ ಅಲ್ಲಿ ಹಾಕೊಂಡು ಕೇಳ್ತಾ ಇದ್ದೆ ಮನೆಯಲ್ಲಿ. ಸೊ ಯಾ, ಫಾರ್ ಶೋರ್ ಎಲ್ಲರಿಗೂ ಗೊತ್ತಿರುತ್ತೆ ಸಾಂಗ್ಸ್ ನಮ್ಮ ಮನೆ ಸುತ್ತಮುತ್ತ. ನೀವು ಹೇಳಿ, ಗೀತೆಗಳು ನಿಮಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ, ನಿಮ್ಮ ಪರ್ಫಾರ್ಮೆನ್ಸ್? ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಜುಡಾ ಸ್ಯಾಂಡಿ, ಥ್ಯಾಂಕ್ಸ್ ಟು ಜುಡಾ ಸ್ಯಾಂಡಿ ಅವರಿಗೆ. ಆ್ಯಂಡ್ ಎಲ್ಲ ಹಾಡುಗಳು ನಮ್ಮ ಕಥೆಗೆ ಆ್ಯಂಡ್ ಅದು ಸಿಂಕಿನ್ ಆಗಿದೆಯಲ್ಲ ಆ ಜಾಗದಲ್ಲಿ ಏನು ಬಂದಿದೆ, ಕಥೆನ ಮುಂದಕ್ಕೆ ತೊಗೊಂಡು ಹೋಗುತ್ತೆ. ಯಾವ ಹಾಡು ಸುಮ್ಮನೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಇಲ್ಲ. ಸೊ ಎಲ್ಲ ಹಾಡುಗಳು ನಮ್ಮ ಕಥೆಯನ್ನು ಮುಂದೆ ಕರ್ಕೊಂಡು ಹೋಗುತ್ತೆ, ಒಂದು ಕಥೆ ಹೇಳ್ತಾ ಇದೆ. ಆ್ಯಂಡ್ ಹರವಮಂತು ಕ್ಲೈಮ್ಯಾಕ್ಸಲ್ಲಿ ಬರೋ ಹಾಡೋದು ತುಂಬ ಎಲ್ಲರ ಮನಸ್ಥಿತಿಯನ್ನ, ಮನುಷ್ಯನ ಮನಸ್ಥಿತಿಯನ್ನ, ದುಡ್ಡು ಬಂದಾಗ ಏನಾಗ್ತಾನೆ ಮನುಷ್ಯ, ದುಡ್ಡಿದ್ದಾಗ ದುಡ್ಡು ಏನೆಲ್ಲ ಬದಲಾಯಿಸುತ್ತೆ. ಅಂಡ್ ಪ್ರತಿಯೊಬ್ರು ದುಡ್ಡನ್ನ ನೋಡೋ ರೀತಿ ಬೇರೆ ಇರುತ್ತೆ. ಅಂಡ್ ವೇಷ, ನಾವೆಲ್ಲ ಎಲ್ಲ ಒಂದ್ ಕಡೆ ಎಲ್ಲರೂ ವೇಷಧಾರಿಗಳೇ, ಎಲ್ಲ ಪಾತ್ರಧಾರಿಗಳೇ ಇಲ್ಲಿ. ಸೊ ಎಲ್ಲ ಒಬ್ಬೊಬ್ರು ಒಂದೊಂದು ವೇಷವನ್ನ ಧರಿಸಿ ಇಲ್ಲಿ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ಮಾತಾಡುತ್ತೆ. ಹೊರಗಡೆ ಒಂದಿಷ್ಟು 3 ಟ್ರ್ಯಾಕ್ ನಡೀತಾ ಇರುತ್ತೆ ಕಥೆಯಲ್ಲಿ. ಸೊ ಅವರ ಮನಸ್ಸಿನ ಒಂದಿಷ್ಟು ತುಡಿತಗಳ ಬಗ್ಗೆ ಮಾತಾಡುತ್ತೆ. ಸೊ ಆ ಹಾಡು ತುಂಬಾ ಎಲ್ಲರ ಮನಸ್ಸು ಮತ್ತು ಮನಸ್ಥಿತಿಯ ಬಗ್ಗೆ ಮಾತಾಡುತ್ತೆ. ಅಂಡ್ ಥಿಯೇಟರ್ ಅಲ್ಲಿ ಐ ಆಮ್ ವೆರಿ ಶ್ಯೂರ್ ಒಳ್ಳೆ ಫೀಲ್ ಕೊಡುತ್ತೆ ನೋಡ್ತಿರುವ ಆಡಿಯನ್ಸ್ಗೆ. ನಾವೇನಂತೀವಿ, ಒಂದು ಅಡ್ರಿನಲ್ ರಶ್ ಅಂತೀವಲ್ಲ, ಆ ಹಾಡು ಬರುವಾಗ ಡೆಫಿನೆಟ್ಲಿ ಅದು ಎಲ್ರಿಗೂ ಫೀಲ್ ಆಗುತ್ತೆ, ರಶ್ ಆಗುತ್ತೆ. ಸೊ ನವೆಂಬರ್ 21ಕ್ಕೆ ರಿಲೀಸು. ಹಾರ್ಟ್ ಬೀಟ್ ಜಾಸ್ತಿ ಆಗಿರ್ಬೇಕು, ಹೆಂಗ ಅನಿಸ್ತಾ ಇದೆ? ನಿದ್ದೆ ಬರ್ತಾ ಇಲ್ಲ ನನಗೆ, ರಾತ್ರಿ ಎಲ್ಲ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ. ಅಂಡ್ ಆಮೇಲೆ ಈ ತರ ಇಂಟರ್ವ್ಯೂ ಬೇರೆ ಬರ್ಬೇಕಲ್ಲ, ಅದು ಬೇರೆ ಇನ್ನೊಂಥರ ಭಯ. ನಿಮ್ ತರ ಇರೋರು ಸಿಕ್ಕಿದ್ರೆ ಪರವಾಗಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಕಾಂಟ್ರವರ್ಸಿ ಅದು ಭಯ. ಏನ್ ಹೇಳ್ಬೇಕು, ಈ ತರ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಏನ್ ಹೇಳ್ಬೇಕು ಅಂತೆಲ್ಲ ಒಂದಿಷ್ಟು ಯೋಚನೆಗಳು. ಬಟ್ ಅಲ್ಲ, ನಿಮ್ಮಿಬ್ಬರನ್ನ ನೋಡ್ಬೇಕಾದ್ರೆ ಒಂದೇನೋ ಪ್ರಯತ್ನ ಪಟ್ಟಿದ್ದೀರಿ, ಅದಕ್ಕೊಂದು ಫಲ ಸಿಗಬೇಕು, ಜನರಿಗೆ ಇಷ್ಟ ಆಗಬೇಕು, ಜೀವನದ ಒಂದು ಅಂಶನೇ ಆ ಸಿನಿಮಾದಲ್ಲಿದೆ ಅಂತ ಹೇಳಬೇಕಾದ್ರೆ ಎಷ್ಟು ಅದ್ಭುತವಾಗಿ ನಿಮ್ಮ ಪ್ರಯತ್ನ ಕಾಣ್ತಿದೆ ಹೊರತು ಇದರಲ್ಲಿ ಏನೋ ಮಾಡಬೇಕು ಅನ್ನೋದೇನಿಲ್ಲ. ಸೊ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದಾಗ ಕಥೆಗಳ ಆಯ್ಕೆಯನ್ನು ದೀಕ್ಷಿತ್ ಶೆಟ್ಟಿ ಅವ್ರು ಹೆಂಗೆ ಮಾಡ್ತಾರೆ, ಇದು ಬಂದಾಗ ನೀವು ನಿಮ್ಮನ್ನ ಹೆಂಗೆ ಡಿಸಿಷನ್ ತೊಗೊಂಡ್ರಿ? ಸೊ ಒಂದ್ಸತಿ ನಾನು ಯಾವುದೋ ಈ ಜಾನರ್ ಸಿನಿಮಾ ಮಾಡಿದ್ದೀನಿ ಅಂದಾಗ ಈ ಜಾನರ್ ನಾನು ಎಕ್ಸೆಪ್ಟ್ ಮಾಡಲಾ ಬೇಡವಾ, ಈ ಥರದ್ದು ಏನಾದರೂ ಕನ್ಫ್ಯೂಷನ್ಸ್ ಇರುತ್ತೆ, ಹೇಗೆ ನೀವು ಸೆಲೆಕ್ಟ್ ಮಾಡ್ತೀರಿ ಅಂತ? ಈ ಕನ್ಫ್ಯೂಷನ್ಸ್ ಖಂಡಿತವಾಗ್ಲೂ ಇರುತ್ತೆ. ಅಂದರೆ ಮುಂದೇನು ಮಾಡೋದು, ಯಾವುದು ಮಾಡೋದು, ಯಾವ ಥರದ್ದು ಆರಿಸ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಯಾವಾಗಲೂ ಇರುತ್ತೆ. ಒಂದು ನನಗೆ ನಾನೇ ಹೇಳ್ಕೊಂಡಿದ್ದು ದಿಯಾ ಆದ ನಂತರ ಸೇಮ್ ಜಾನರ್ ಸಿನಿಮಾನ ಮಾಡಬಾರ್ದು ಅಂತ. ಸೇಮ್ ಜಾನರ್ ಸಿನಿಮಾಗಳು ರಿಪೀಟ್ ಮಾಡಬಾರ್ದು. ಯಾಕಂದರೆ ನಮ್ಮಲ್ಲಿ ಅದೊಂದು ದುರಂತನೋ ಅಥವಾ ಯಾವ ಪದ ಬಳಸ್ಬೇಕು ನನಗೆ ಗೊತ್ತಿಲ್ಲ. ಬಟ್ ಒಬ್ಬ ಆ್ಯಕ್ಟರ್ ಒಂದು ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಟೈಪ್ ಕಾಸ್ಟ್ ಮಾಡುವಂಥ ಒಂದಿಷ್ಟು ಸಾಧ್ಯತೆಗಳಿವೆ. ಅಂದರೆ ನನಗೇನಾಗಿತ್ತು, ಇವನು ತುಂಬ ಸಾಫ್ಟ್ ಸ್ಪೋಕನ್ ಚಾಕ್ಲೇಟ್ ಹೀರೋ ಈ ಥರದ ಪಾತ್ರನೇ ಮಾಡಬಹುದು, ಬೇರೆ ಥರದ ಪಾತ್ರ ಕಷ್ಟ ಆಗ್ಬೋದು ಅನ್ನೋ ಮನಸ್ಥಿತಿಗೆ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು ಆಲ್ರೆಡಿ. ಸೊ ಐ ವಾಂಟೆಡ್ ಟು ಬ್ರೇಕ್ ದಟ್. ಬೇರೆ ನಾನು ಮಾಡಬಲ್ಲೆ ಅನ್ನೋದು. ಎಲ್ಲ ಒಂದು ಕಡೆ ದಸರಾ ಅದನ್ನ ಬ್ರೇಕ್ ಮಾಡ್ತು, KTM ಅದನ್ನ ಬ್ರೇಕ್ ಮಾಡ್ತು, ಅಂಡ್ ಬ್ಲಿಂಕ್ ಮತ್ತೆ ಬ್ರೇಕ್ ಮಾಡಿದೆ, ಜಾನರ್ ಬ್ರೇಕ್ ಮಾಡಿದೆ. ಸೊ ಪ್ರತಿಯೊಂದು ಸಿನಿಮಾ ಮಾಡುವಾಗ್ಲೂ ನನ್ನ ಹಿಂದಿನ ಜಾನರ್ಗಿಂತ ವಿಭಿನ್ನವಾಗಿರ್ಬೇಕು. ಅಂದ್ರೆ ಅಫ್ಕೋರ್ಸ್ ಇವಾಗ ಪ್ರತಿ ಸತಿನೂ ಬೇರೆ ಜಾನರ್ ಮಾಡೋಕ್ಕಲ್ಲ, ಮತ್ತೆ ಆ ಜಾನರ್ ಸಿನಿಮಾ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 3-4 ವರ್ಷಗಳ ಕಾಲ ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ, ಬೇರೆ ಏನಾದ್ರೂ ಹುಡುಕ್ತಾ ಹೋಗೋದು ಅಂತ. ಅಂದ್ರೆ ಅದು ನಿಮ್ಗೂ ಒಂಥರ ಲೆಸನ್, ಟ್ರಯಲ್ಸ್. ಒಬ್ಬ ಪರಿಪೂರ್ಣ ನಟನ ಆಗಬೇಕು ಅಂತಂದ್ರೆ ಆ ಹಾದಿಯಲ್ಲಿದ್ದೀನಿ ನಾನು. ನನಗೆ ಮೊದಲನೇದಾಗಿ ಒಬ್ಬ ಪರಿಪೂರ್ಣ ನಟ ಅನ್ನಿಸ್ಕೋಬೇಕು ಅನ್ನೋ ಒಂದು ಇದಿದೆ. ಸೊ ಆ ಹಾದಿಯಲ್ಲಿದ್ದಾಗ ಏನಾಗುತ್ತೆ, ಎಲ್ಲಾ ಪಾತ್ರಗಳು ಪ್ರಯತ್ನ ಪಟ್ರೆ ಮಾತ್ರ ಅದನ್ನ ಹೇಳಿಸ್ಕೊಳ್ಳೋಕೆ ಸಾಧ್ಯವಾಗೋದು. ಅಂಡ್ ಸ್ಕ್ರಿಪ್ಟನ್ನ ಹೇಗೆ ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ, ಮೊದಲನೇದಾಗಿ ನನ್ನೊಳಗೊಬ್ಬ ಪ್ರೇಕ್ಷಕ ಇದ್ದಾನೆ, ಅವನಿಗೆ ಇಷ್ಟ ಆಗಬೇಕು, ಅದು ಒಂದು ಮೊದಲನೇದು ಅದು. ಅಂಡ್ ಇನ್ ಎರಡನೇದು, ನಾನು
ಶೂಟಿಂಗ್ ಮಾಡ್ತಿಲ್ಲ ಅಂದರೆ ದಿನಕ್ಕೆ 4 ಸ್ಕ್ರಿಪ್ಟ್ ಕೇಳ್ತೀನಿ, ನರೇಶನ್ ತೊಗೊತೀನಿ. ನಾನು ಇಲ್ಲಿವರೆಗೂ ಒಂದು 300+ ಸ್ಕ್ರಿಪ್ಟ್ಸ್ಗಳು ನರೇಶನ್ ತೊಗೊಂಡಿದ್ದೀನಿ 2.5 ವರ್ಷಗಳ. ದಸರಾ ಆದ ನಂತರ 2023ರಿಂದ ಇವತ್ತವರೆಗೂ ನಾನೊಂದು 326-328 ಬರೆದಿಟ್ಟಿದ್ದೀನಿ. ಸೊ 1 ಲೈನ್ ಬರೆದಿರ್ತೀನಿ ಆ ಕಥೆದು. ಸೊ ಒಂದು 328 ಸ್ಕ್ರಿಪ್ಟ್ ಕೇಳಿದ್ದೀನಿ. ಅದರಲ್ಲಿ ನಾನೊಂದು 5 ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಓ ಸೂಪರ್. ಸೊ ಹಾಗಾಗಿ ಒಂದು ಕತೆ ಹುಡ್ಕೋದಿದೆಯಲ್ಲ, ಅದೊಂದು ದೊಡ್ಡ ಪ್ರೊಸೆಸ್ ಅದು. ನಾವೆಲ್ಲೋ 100 ಕತೆ ಕೇಳೋದ್ರಲ್ಲಿ ಒಂದು ಕತೆ ಇಷ್ಟ ಆಗುತ್ತೆ, ಅಥವಾ ಒಂದು ಕತೆ ನಮ್ಮ ಮನಸ್ಸಿಗೆ ತಟ್ಟುತ್ತೆ, ಅಥವಾ ಯಾವುದೋ ಒಂದು ಕಥೆಯಲ್ಲಿ ನಾವು ಈ ಕಥೆನ ಜನರಿಗೆ ಹೇಳಲೇಬೇಕು ಅನ್ನೋ ಒಂದು ಇದು ಸಿಗುತ್ತೆ. ಸೊ ಈ ರೀತಿ ಹುಡುಕಾಟದಲ್ಲಿ ಯಾವಾಗಲೂ ಇದ್ದೀನಿ. ಆ್ಯಂಡ್ ಸೆಲೆಕ್ಟ್ ಮಾಡೋದು ಇದೇ ರೀತಿ, ನನ್ನೊಳಗೆ ಪ್ರೇಕ್ಷಕನಿಗೆ ಇಷ್ಟ ಆಗುತ್ತಾ ಒಂದು. ಆ್ಯಂಡ್ ಎರಡನೇದು, ತುಂಬ ಕನ್ಫ್ಯೂಷನಲ್ಲಿ ಇದ್ದಾಗ ನಮ್ಮ ಗುರುಗಳ ಹತ್ರ ಮಾತಾಡ್ತೀನಿ. ನಿಮಗೇನು ಅನ್ಸುತ್ತೆ, ಹೇಗೆ ಅನ್ಸುತ್ತೆ ಅಂತ ಅವ್ರ ಹತ್ರ ಮಾತಾಡ್ತೀನಿ. ಅವರೊಂದು ಗುರುಗಳು ನಮ್ಮ ಉಷಾ ಇದ್ದಾರೆ, ಸೊ ಉಷಾಮ ಹತ್ರ ಮಾತಾಡ್ತೀನಿ. ಒಂದಿಷ್ಟು ರೈಟರ್ಸ್ ಇದ್ದಾರೆ, ನನಗೆ ತುಂಬ ಆತ್ಮೀಯವಾದ ರೈಟರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ ನಿಮ್ಗೆ ಏನು ಅನ್ಸುತ್ತೆ ಅಂತ. ಸೊ ಈ ರೀತಿ ಒಂದಿಷ್ಟು ಸಜೆಷನ್ಸ್ಗಳು ತಗೊಂಡು ಕೊನೆಗೆ ನನಗೆ ಸರಿ ಅನ್ನಿಸ್ಬೇಕು, ನಾನು ಇಲ್ಟಿಂಗ್ ಆಗಬೇಕು, ನನಗೆ ಸರಿ ಅನ್ನಿಸ್ಬೇಕು. ಆ್ಯಂಡ್ ಕೆಲವೊಂದು ಕಥೆಗಳು ಇದು ಹೇಳಲೇಬೇಕು ಅಂತ ಅನ್ನಿಸ್ಬೇಕು, ಆವಾಗ ಐ ಆಮ್ ಅಪ್ ಫಾರ್ ಇಟ್. ರೈಟ್. ಬೃಂದವ್ರು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ? ಮತ್ತೆ ಯಾರ ಥರದ್ದು ಡಿಸ್ಕಷನ್ ಏನಾದರೂ ಆಗುತ್ತೆ, ಏನಾದರೂ ಕನ್ಫ್ಯೂಷನ್ ಇದ್ದಾಗ? ದೀಕ್ಷಿತ್ ಶೆಟ್ಟಿ ಅವ್ರು ಹೇಳ್ದಂಗೆ ಮೊದಲಿಗೆ ಇನ್ಫ್ಯಾಕ್ಟ್ ಎಲ್ಲ ಕಥೆನೂ ನಾನೇ ಪರ್ಸ್ನಲಿ ಕೂತು ಕೇಳ್ತೀನಿ. ಆ್ಯಂಡ್ ಯಾವುದೇ ಕರೆ ಬಂದರೂ ಕೂಡ ನಾನು ಫಸ್ಟ್ ಕತೆ ಕೇಳ್ತೀನಿ. ಯಾವತ್ತೂ ನಾನು ಇಲ್ಲ ಟೈಮ್ ಇಲ್ಲ ಅಥವಾ ನೋಡೋಣ ಇದಕ್ಕೆ, ಅಥವಾ ಪ್ರೊಡಕ್ಷನ್ ಹೌಸ್ ಕೇಳ್ಬಿಟ್ಟು ಹೀರೋ ಕೇಳ್ಬಿಟ್ಟು ಇಲ್ಲ ನಾನು ಮಾಡಲ್ಲ ಅನ್ನೋದೆಲ್ಲ ಯಾವತ್ತೂ ಇಲ್ಲವೇ ಇಲ್ಲ. ಯಾರೇ ಕರೆ ಮಾಡಿದ್ರು ಒಂದು ಮೀಟಿಂಗ್ ಮಾಡಿ ಕಥೆ ಕೇಳ್ತೀನಿ. ಆ್ಯಂಡ್ ಯೂಶ್ವಲಿ ನನಗೆ ಈಗ ಏನಾಗುತ್ತೆ ಅಂತಂದರೆ ಆ ಕಥೆ ನಾನು ತುಂಬ ಇಮ್ಯಾಜಿನ್ ಮಾಡ್ಕೊತೀನಿ. ಲೈಕ್ ಈಗ ನೀವು ಏನಾದರೂ ನಾರ್ಮಲಿ ಕೂಡ ನೀವೇನಾದರೂ ಹೇಳ್ತಾ ಇದ್ರೆ ನಾನು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀನಿ, ಅದನ್ನ ಅಲ್ಲೇ ಇಮ್ಯಾಜಿನ್ ಮಾಡ್ಕೊಂಡು ರಿಯಲ್ ಎಫೆಕ್ಟ್ ಅಲ್ಲಿ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಯೂಶ್ವಲಿ ನನಗೆ ಕಥೆ ಕೇಳ್ತಾ ಇದ್ದಾಗ್ಲೇನೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಒಳಗಡೆ, ಓಕೆ ಈ ಕಥೆನ ನಾನು ಮಾಡಬೇಕು ಅಥವಾ ಈ ರೋಲ್ ಅನ್ನ ನಾನು ಮಾಡಬೇಕು, ಇದನ್ನ ಮಾಡಿದ್ರೆ ನನಗೆ ಏನೋ ಒಂಥರ ಚಾಲೆಂಜಿಂಗ್ ಆಗಿದೆ, ಇದು ನನ್ನ ಹಿಂದಿನ ಸಿನಿಮಾಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳುವಾಗ ಹೇಳ್ಬೋದು. ಲೈಕ್ ಇಲ್ಲ ನಂಗೆ 1 ದಿನ ಕೊಡಿ 2 ದಿನ ಕೊಡಿ ನಾನು ಹೇಳ್ತೀನಿ ಅಂತ ಹೇಳ್ಬೋದು. ಬಟ್ ಆ ಮೊಮೆಂಟ್ ಅಲ್ಲೇ ಡಿಸೈಡ್ ಮಾಡ್ಬಿಡ್ತೀನಿ. ಯೂಶಲಿ ಅದೊಂದು ಇಂಟ್ಯೂಷನ್ ಬಂದ್ಬಿಡುತ್ತೆ, ಇಲ್ಲ ಈ ಸಿನಿಮಾ ಏನಕ್ಕೋ ನಂಗೆ ಮಾಡ್ಬೇಕು ಅಂತ ತುಂಬಾ ಅನಿಸ್ತಿದೆ ಅಂತ. ಎಷ್ಟೋ ಸತಿ ಹೀಗೆ ಕೂಡ ಆಗಿದೆ ದಟ್ ನಾನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಹೀಗೊಂದು ಕಥೆ ಬಂದಿತ್ತು ಅಥವಾ ಹೀಗೊಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ಏನಕ್ಕೆ ಬೇಡ ಅಂತ ಅನಿಸ್ತಿದೆ, ಆ ವೈಬ್ರೇಷನ್ ಆಡ್ ಆನ್ ಆಗುತ್ತೆ ಅಲ್ಲಿ, ಅದು ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಂಗೆ ಆ ಕತೆ ಕೇಳುವಾಗ ನಾನು ಅನ್ಸಿದ್ರೆ ಇಲ್ಲ ನಾನು ಈ ಕಥೆ ಮಾಡಬೇಕು ಅಂತ, ಐ ಯೂಶುವಲಿ ಟೆಲ್ ದೆಮ್ ದಟ್ ವೈ ಐ ವಾಂಟ್ ಟು ಡೂ ದಿಸ್ ಫಿಲ್ಮ್. ನನಗೆ ಈ ಕಥೆನ ಏನಕ್ಕೆ ಮಾಡಬೇಕು ಅಥವಾ ನನಗೆ ಈ ಸಿನಿಮಾನ ಏನಕ್ಕೆ ಮಾಡಬೇಕು ಅಂತ ನಾನು ಅವ್ರಿಗೆ ಕನ್ವೆ ಮಾಡ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇದೀವಲ್ಲ, ಮಾತುಕತೆ ಚಿಲ್ಲಾಗೋಣ ಮತ್ತೊಂದ್ಸಲ. ಓಕೆ ರೆಡಿ? ಮತ್ತೆ ಅಲ್ಲಿಂದ ಕೈ ತೆಗೀರಿ. ರೈಟ್. ನಮಗೆಲ್ಲ ಕನ್ನಡದಲ್ಲಿ ಸಮಾನಾರ್ಥಕ ಪದ ಅಂತ ಗೊತ್ತಾ? ರಾಮ. ಇನ್ನೊಂದು ಏನ್ ಹೇಳ್ತಾರೆ ರಾಮಂಗೆ? ಸೇಮ್. ಕೋದಂಡ ರಾಮ, ಶ್ರೀರಾಮ. ಓಕೆ, ಕೋದಂಡ ರಾಮ ಓಕೆ, ಶ್ರೀರಾಮನು ಓಕೆ, ಫೈನ್. ರಾಘವ ಅಂತಾನು ಹೇಳ್ತಾರೆ. ನೈಸ್. ಅರಸ, ರಾಜ. ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇದೆ ಇಲ್ಲಿ, ರೆಕಾರ್ಡ್ ಮಾಡ್ತಿದ್ದಾರೆ ನಮ್ಮ ಕ್ಯಾಮೆರಾ. ಹಸು. ಪ್ರಪಂಚ. ಜಗತ್ತು. ವಾವ್, ಬಿಟ್ಕೊಡ್ತಿರೋದ ಅಥವಾ ಗೆಲ್ಲಿ ಪಾಪ? ಆಗ ಹೌದಾ? ನಮ್ ಕೋ ಆರ್ಟಿಸ್ಟ್. ಆಟೋ. ಆಟೋ ಆಟೋ. ತ್ರಿಚಕ್ರ ವಾಹನ. ಓಗಾ. ಹೆಸರು. ನಾಮಕರಣ. ನಾಮಾವಳಿ. ಅಷ್ಟೇ, ನಾಮ. ನಾಮ. ಬಾಗಿಲು. ಕದ. ವೆರಿ ಗುಡ್. ಕೃಷ್ಣ. ದೀಕ್ಷಿತ್ ಅನ್ನೋದು ಬೇಡ ಆಯ್ತಾ? ಕೃಷ್ಣ. ಸುಮ್ಮನೆ ಏನೋ ನಿಮ್ಗೆ ಅನ್ಸಿದ್ರೆ ಅಪ್ಪ ಅಂತ ಹೇಳ್ತೀರಿ, ನಾವು ನೋಡಿದ್ರೆ ಇಲ್ಲಿ ಸಿಂಗಲ್ ಆಗಿ ಸಾಯ್ತಾ ಇದ್ದೀವಿ. ಕೃಷ್ಣ ಅಂತ ದೀಕ್ಷಿತ್ ಅಂತ ಕೃಷ್ಣ. ಕೃಷ್ಣ ಕೃಷ್ಣ. ಮುರಾರಿ, ಮುಕುಂದ. ಓ ವೆರಿ ನೈಸ್, ವೆರಿ ನೈಸ್. ಛತ್ರಿ. ಕೊಡೆ. ಸೂಪರ್. ಗಿಡ. ಸಸಿ. ತಲೆ. ಇಲ್ಲ. ಮೆಟ್ಲೊಂದೊಂದು ಜೋಕ್ ಆಯ್ತಾ? ಹಿಂಗೆ ಒಬ್ಬ ಗಂಡ ಹೆಂಡತಿ ಕಾನ್ವರ್ಸೇಷನ್ ಅಂತೆ, ನನಗೊಂದು ಮನೆ ತೆಗೆಸ್ಕೊಡಿ ಅಂತ. ಅದಕ್ಕೆ ಇಲ್ಲ ನಿನಗೆ ವಿಲ್ಲಾನೇ ತೆಗೆಸ್ಕೊಡ್ತೀನಿ ಅಂದಂತೆ. ರೈಟ್, ಏನು ಅಂತ? ನನ್ನ ಮನೆಗೆ ನಾನು ಜ್ಞಾನ
ಅಂತ ಹೆಸರಿಡ್ತೀನಿ, ಆಯ್ತು ನಿಂಗೊಂದು ಜ್ಞಾನವಿಲ್ಲ ತೆಗೆಸ್ಕೊಡ್ತೀನಿ ಅಂತ. ಚಿನ್ನ, ಬಂಗಾರ, ಪ್ರೀತಿ, ಪ್ರೇಮ, ದುಡ್ಡು, ಅದೊಂದು ಕ್ಯಾರೆಕ್ಟರ್ ಗೊತ್ತವ್ರಿಗೆ. ದುಡ್ಡು ದುಡ್ಡು, ಹಣ, ಸೂಪರ್. ಹೋಗ್ಲಿ ಬಿಟ್ಕೊಡಿ. ಆರ್ಥಿಕ ಪರಿಸ್ಥಿತಿ, ನೈಸ್. ಓಡು ಓಡು, ಓಟ, ಸೂಪರ್. ಚಲುವೆ, ಓಡು, ಓಟ, ಅದು ಬೇರೆ ಬೇರೆ ಇರ್ಲಿಲ್ಲ ಟೆನ್ಸ. ಓಕೆ, ಓಡೋದೆ, ಓಟನು ಓಡೋದೆ. wait. If you got a better option, please tell me. ಅಲ್ಲ, but I thought she's asking the question, so ಅವರ ಹತ್ರ ಇರ್ಬೋದು better ಓಡು. option. ಚಲುವೆ ಚೆಲುವೆ, ಚೆಲುವೆ, ಸುಂದರಿ, ಇವೆಲ್ಲ ಬರುತ್ತೆ. ಅಗ, ಅಪ್ಸರೆ, ಎಕ್ಸಾಕ್ಟ್ಲಿ. ಸ್ಮಿತಾ, ಸ್ಮಿತಾ, ಸೂಕ್ಷ್ಮ, ಸ್ಮೈಲ್, ನಗು, ನಿವಾಸ, ಮನೆ, ಬೃಂದ, ಆಚಾರ್ಯ, ತುಳಸಿ, ದೀಕ್ಷಿತ್, ದೀಕ್ಷಿತ್, ದೀಕ್ಷಿತ್ ಅಂದ್ರೆ ಆಕ್ಚುಲಿ ಧಿ ಅಂದ್ರೆ ಇಂಟೆಲೆಕ್ಟ್ ಅಂತ, ಕ್ಷಿತ್ ಗೊತ್ತಿಲ್ಲ. ಅಂಬರ, ಇಂಟೆಲೆಕ್ಟ್ ಅಂತ. ಅಂಬರ, ಅಂಬರ, ಚಪ್ಪರ, ಆಕಾಶ, ಆಕಾಶ, Yes, very ಅಂಬರ. nice. ನಾನು ಸೂರು ಅನ್ಕೊಂಡೆ ಮೇಲೆ. ಸೊ ಆ ದಿಗಂತವನ್ನ ತಲುಪಲಿ ನಿಮ್ಮ ಸಿನಿಮಾ ಅಂತ ಹೇಳಿ, ಎಲ್ಲರನ್ನ ತಲುಪಲಿ ಅಂತ ಹೇಳಿ. ಯಾಕಂದ್ರೆ ಹೊಸ ಹೊಸ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ದೀರಿ. ಮತ್ತು ನಿಮ್ಮ ಡಿಸಿಷನ್ಸ್ ಅದು ಈ ಜನ್ರೇಷನ್ಗೆ ಏನೋ ಒಂದು. ನಾನು ಅದಕ್ಕೆ ಈಗ ಪ್ರಶ್ನೆಗೆ ಬರಬೇಕು ಅಂತ, ಒಂದು 25-30 ವರ್ಷಗಳ ಹಿಂದೆ ಅಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದಾಗ ನೋಡೋ ನೋಟನೇ ಬೇರೆ ಇತ್ತು. ಈಗ ಬೇರೆ ಥರ ಇದೆ. ತೆಲುಗು, ತಮಿಳು, ಮಲಯಾಳಂ ಅಬ್ಬರ ಜಾಸ್ತಿ ಇತ್ತು. ಸೌತ್ ಇಂಡಿಯಾ ಅಂತ ನೋಡುವಾಗ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂತು. ನಡುವೆ ಹಲವಾರು ಸಿನಿಮಾಗಳು ಬರ್ತವೆ, ಅವು ಮನಸ್ಸಲ್ಲಿ ಉಳ್ಕೋತವೆ ಅಂದಾಗ ಆ ಸಾಲಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಉಳ್ಕೊಳುತ್ತಾ? ಈ ಇದೊಂಥರ ಚಾಲೆಂಜಿಂಗ್ ಸನ್ನಿವೇಶ ಅಂತ ಅನ್ಸೋದಿಲ್ವಾ ಬೃಂದಾ ಅವ್ರಿಗೆ? ಅಫ್ಕೋರ್ಸ್, ಸಿನಿಮಾ ಈಸ್ ಮ್ಯಾಜಿಕಲ್. ಅದು ಈಗ ನಿಮ್ಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಅಂಡ್ ಇಟ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ಜನ ಬರಬೇಕು, ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಲ್ಲೇ ನೋಡಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಥಿಯೇಟ್ರಿಗೆ ಬಂದು ನೋಡೋದ್ರಲ್ಲ, ಎಸ್, ಈಗ ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳು ಜಾಸ್ತಿ ಆಗ್ತಿರೋದ್ರಿಂದ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಜಾಸ್ತಿ ಆಗ್ತಿರೋದ್ರಿಂದ, ವಿಜುವಲ್ ಟ್ರೀಟ್, ಆಡಿಯೋ ಟ್ರೀಟ್ ಏನಿದೆ, ಜನರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ಜನರೇ ಒಂದು ಕ್ಯಾಟಗರೈಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡ್ತೀನಿ, ಈ ಸಿನಿಮಾ ನಾನು OTT ನೋಡ್ತೀನಿ ಅಂತ ಅವರೇ ಒಂದು ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಕ್ಯಾಟಗರೈಸ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಸಿನಿಮಾ ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ, ನಗು ಅನ್ನೋದಿದೆಯಲ್ಲ, ಅದು ಹಂಚಿದಾಗ ಜಾಸ್ತಿ ಆಗುತ್ತೆ. ನೀವು ಒಬ್ಬರೇ ಕೂತು ನೋಡಿದಾಗ್ಲೂ ಅಥವಾ ಒಂದಿಷ್ಟು ಜನ ಒಟ್ಟಿಗೆ ಕೂತು ನೋಡಿದಾಗ್ಲೂ ಬಹಳ ವ್ಯತ್ಯಾಸ ಇದೆ. ಸೊ ನಗು ಅನ್ನೋದು ಹಂಚುತ್ತೆ. ಸೊ ಹಾಗಾಗಿ ನೀವು ಥಿಯೇಟ್ರಿಗೆ ಬಂದು ಆ ಫುಲ್ ಪ್ಯಾಕ್ಡ್ ಆಡಿಯನ್ಸ್ ಜೊತೆ ಕೂತು ನೋಡಿದಾಗ ಸಿನಿಮಾ ನಿಮ್ಗೆ ಕೊಡುವ ಖುಷಿ ಏನಿದೆ ಅದು OTT-ಯಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಅದು ಸಿಗೋದಿಲ್ಲ. ಸಾಕಷ್ಟು ಉದಾಹರಣೆಗಳಿವೆ ಅದಕ್ಕೆ. ನಾವು ಥಿಯೇಟ್ರಲ್ಲಿ ತುಂಬಾ ಜೋರಾಗಿ ನಕ್ಕದಂತ ಸಿನಿಮಾ, ತುಂಬಾ ಮಜಾ ಮಾಡಿದಂತ ಸಿನಿಮಾ, ಅದನ್ನ ಮತ್ತೆ OTT-ಲಿ ಬಂದು ನೋಡಿದಾಗ ಅದೇ ಖುಷಿ, ಅದೇ ಮಜಾ ಕೊಡಲ್ಲ. ಯಾಕೆ ಇದು ಅಂತ ನಮ್ಗೆ ಅನ್ಸಿರೋದು ಇದೆ ಅಲ್ವಾ? ಅದು ಯಾಕೆ ಅಂದ್ರೆ ಇದೇ ಕಾರಣಕ್ಕೆ. ನಾವು ಒಂದು ಇಷ್ಟು ಜನ ನಮ್ಮ ಸುತ್ತ ನಗುವಾಗ ಅದು ಕೀಪ್ಸ್ ಆನ್ ಮಲ್ಟಿಪ್ಲೈಯಿಂಗ್. ಸೊ ಹಾಗಾಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಥಿಯೇಟರ್ ಅಲ್ಲಿ ನೋಡುವ ಸಿನಿಮಾ, ನಿಮ್ ಇಡೀ ಫ್ಯಾಮಿಲಿ ಜೊತೆ ಕೂತು ನೋಡುವ ಸಿನಿಮಾ, ಮಕ್ಕಳು ಮರಿಗಳು ಎಲ್ಲರನ್ನು ಕರ್ಕೊಂಡ್ ಬಂದು ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡುವಂತ ಸಿನಿಮಾ. ಸೊ ಹಾಗಾಗಿ ಥಿಯೇಟರ್ ಅಲ್ಲೇ ನೋಡುವಂತ. ನಿಮ್ ಸ್ಟೈಲ್ ಅಲ್ಲಿ ಒಂದ್ಸಲ ವೀಕ್ಷಕರನ್ನ ಕರೀರಿ. ಕನಕ ಬಿಡಿ, ಕೆಣಕಿ ತಿನ್ಕೋಬೇಡಿ. ಸೊ ನೀವ್ಯಾರು ತಿನ್ಕೋಬಾರದು ಅಂದ್ರೆ ಥಿಯೇಟರ್ ಬರಬೇಕು. ಬಟ್ ಜೋಕ್ಸ್ ಅಪಾರ್ಟ್, ಎಷ್ಟೋ ನನ್ನ ಸಿನಿಮಾ ಅಂತ ಮಾತ್ರ ಅಲ್ಲ, ಎಷ್ಟೋ ಜನ ಈಗ ನಾವು ಸೆಕೆಂಡ್ ಜನರೇಷನ್ ಆಕ್ಟರ್ಸ್ ಅಂತ ಏನು ಕನ್ನಡ ಇಂಡಸ್ಟ್ರಿಲಿ ಇವತ್ತಿದ್ದೀವಿ, ನಮ್ಗೆಲ್ಲರ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಿದಾಗ್ಲೇನೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗೋದು, ಮತ್ತೆ ಇನ್ನೊಂದೇನೋ ನಾವಿಷ್ಟೇನೋ ಮಾಡ್ಬೋದು, ನಮ್ಮ ಯೋಚನೆಗಳನ್ನ ತರ್ಬೋದು, ಬೇರೆ ಥರದ ಸಿನಿಮಾನ ತರ್ಬೋದು, ಬೇರೆ ಥರದ ಅಲೆಗಳನ್ನು ತರ್ಬೋದು. ಸೊ ಹಾಗಾಗಿ ದಯವಿಟ್ಟು ನನ್ನೊಬ್ಬಂದಂತಲ್ಲ, ಸೆಕೆಂಡ್ ಜನರೇಷನ್ ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರದ್ದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ನಾನು ತುಂಬ ಕಳಕಳಿಯಾಗಿ ಕೇಳ್ಬೋದು. ನಿಮ್ಮ ಸ್ಟೈಲಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ನೇಮ್ ಏನು ಬೃಂದಾ? ಅರ್ಪಿತಾ ಸ್ಟೈಲಲ್ಲಿ ಕರಿಬೋದಾ? ನಮ್ಮ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ 21ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ನಾನು ಸ್ಮೈಲ್ ತುಂಬಾ ಕಮ್ಮಿ ಮಾಡ್ಬೇಕಾಗತ್ತೆ ಹಾಗೆ ಕರಿಬೇಕು ಅಂತಂದ್ರೆ. ತುಂಬಾನೇ ಒಂದು ಎಂಟರ್ಟೈನಿಂಗ್ ಸಿನಿಮಾ. ದೀಕ್ಷಿತ್ ಅವ್ರು ಹೇಳ್ದಂಗೆನೆ
ಐ ಮೀನ್ ಚಿತ್ರಮಂದಿರಕ್ಕೆ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ದಟ್ ನೀವು ಏನಾದರೂ ಏನು ದುಡ್ಡು ಕೊಟ್ಟು ಒಳಗಡೆ ಬರ್ತಾ ಇದ್ದೀರಿ ಅದು ವೇಸ್ಟ್ ಆಗಲ್ಲ. ಫುಲ್ಲಿ ಎಂಟರ್ಟೈನಿಂಗ್ ಸಿನಿಮಾ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾಕ್ಕೆ ತುಂಬಾ ಒಂದು ವಿಭಿನ್ನವಾದಂಥ ಚಿತ್ರ, ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದೀವಿ ಆ್ಯಂಡ್ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಸಿನಿಮಾ ಇಷ್ಟ ಆಗುತ್ತೆ. ಸೊ ಒಂದ್ಸತಿ ಬಂದು ಸಿನಿಮಾನ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಆನ್ ನವೆಂಬರ್ 21. ರೈಟ್, ವೆರಿ ನೈಸ್. ದೀಕ್ಷಿತ್ ಅವ್ರು ಹೇಳಬೇಕು, ನಿಮ್ಮಿಬ್ಬರ ಪಾತ್ರ, ಈಗ ಅರ್ಪಿತಾ ಆಗಿರ್ಬೋದು, ಕನಕ ಆಗಿರ್ಬೋದು, ಸಹ ಕಲಾವಿದರ ಬಗ್ಗೆ ಹೇಳಿ, ಹೇಗಿತ್ತು ಅವ್ರ ಜೊತೆ ಜರ್ನಿ? ಯಾಕಂದರೆ ಸೀನಿಯರ್ಸ್ ಇರ್ತಾರೆ, ಅವ್ರ ಜೊತೆ ಮಾತುಕತೆ ಇರ್ಬೋದು, ಅವ್ರ ಜೊತೆ ಕಲಿಯುವಂಥದ್ದು ಇರ್ಬೋದು, ಈ ಶೂಟಿಂಗ್ ಸೆಟ್ಟಲ್ಲಿ ಈ ಥರದ ಅನುಭವಗಳು? ಒಂದ್ಸತಿ ನಾನು ಶಾರ್ಟ್ ಆದ ತಕ್ಷಣ ತಿರುಗ್ಬಿಟ್ಟು ನೋಡ್ತೀನಿ. ಫಸ್ಟ್ ಡೈರೆಕ್ಟರ್ ಶಾರ್ಟ್ ಓಕೆ ಅಂದ ತಕ್ಷಣ ಕ್ಯಾಮ್ರಾಮನ್ ಕಡೆ ತಿರುಗ್ತೀನಿ, ನಿಮ್ಗೆ ಓಕೆನಾ ಅಂತ ಒಂದು ಸನ್ನೆ ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. ನಾನು ಕೇಳ್ತೀನಿ, ನಿಮ್ಗೆ ಓಕೆ ಇಲ್ಲ ಅಂದ್ರೆ ನೀವಿಲ್ಲ ಅಂದ್ರೆ ನಾನು ಒಂದ್ ಕೇಳ್ತೀನಿ, ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೂಪರ್. ಸೊ ಈ ಸೆಟ್ಟಲ್ಲಿ ಏನಾಗಿತ್ತು, ನನ್ನ ಗುರುಗಳೇ ಇದ್ರು. ಸೊ ನಾನು ಹಿಂಗೆ ಆಕ್ಟ್ ಮಾಡೋದು, ಅವ್ರ ಕಡೆ ತಿರುಗೋದು, ಓಕೆ ನಾನು ನಿಮ್ಗೆ ಅಂತ ಏನಾದ್ರೂ ಒಂದು ಸಣ್ಣ ಪುಟ್ಟ ಇಂಪ್ರೊವೈಸೇಷನ್ ಇದ್ರೆ ಇದನ್ನ ಹಿಂಗೆ ಮಾಡ್ಬೋದು, ಇದನ್ನ ಹೀಗೆ ಮಾಡ್ಬೋದು ನೋಡು ಅಂತ ಅವ್ರು ಹೇಳೋರು. ಅದಲ್ಲದೆ ನಮ್ಮ ಜೊತೆ ಶ್ರೀವತ್ಸ, ಅಶ್ವಿನ್, ಶ್ರೇಯಸ್ ಇವರೆಲ್ಲ ಒಂದಿಷ್ಟು ಜನ ಸಹ ಕಲಾವಿದರು, ವಿನೋದ್ ಎಲ್ಲ. ಸೊ ಇವ್ರ ಜೊತೆ ಮಾಡ್ತಿರುವಾಗ ಇವ್ರ ಜೊತೆ ಮಾತಾಡ್ಕೊಂಡು ಮಾಡ್ತಿದ್ವಿ. ಅಶ್ವಿನ್ ನಾನು ಹಿಂಗೆ ಮಾಡ್ತೀನಿ, ಹೀಗೆ ಮಾಡಿ, ಅಥವಾ ಇದು ಮಾಡ್ತೀನಿ, ಇದು ಮಾಡಿ ಅಂತ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ಗೆ ಹೋಗ್ತಾ ಐ ಥಿಂಕ್ ನಾನು ಬೃಂದ ಕೂಡ ನಮ್ಮಿಬ್ರು ಒಂದಿಷ್ಟು ಗಿವ್ ಆ್ಯಂಡ್ ಟೇಕ್ ಸೀನ್ಸ್ಗಳು ಬರುತ್ತೆ. ಸೊ ಅಲ್ಲಿ ನಾನು ಬೃಂದ ಮಾತಾಡ್ಕೊಂಡಿದ್ವಿ ಹೇಗೆ ಅಂತ. ಮಾತಾಡಿದಾಗಲೇ ವರ್ಕ್ ಆಗೋದು, ಮಾತಾಡಲಿಲ್ಲ ಅಂದರೆ ನನ್ನ ಪ್ರಕಾರ ಅದು ವರ್ಕ್ ಆಗಲ್ಲ. ನಾವೇನು ಮಾಡ್ತೀವಿ ಅನ್ನೋದನ್ನ ಒಂದಿಷ್ಟು ಮೊದಲೇ ಪ್ರಿಪೇರ್ ಆಗಿದ್ರೇನೆ, ಬಿಕಾಸ್ ಐ ಬಿಲೀವ್ ಇನ್ ಪ್ರಿಪೇರಿಂಗ್. ಸ್ಪಾಂಟೇನಿಯಸ್ ಆ್ಯಕ್ಟಿಂಗ್ನ ನಾನಷ್ಟು ನೀವು ಒಂದಿಷ್ಟು ಪ್ರಿಪೇರ್ ಆಗಿದ್ರೆ ಸ್ಪಾಂಟೇನಿಟಿ ಬರುತ್ತೆ. ಬಟ್ ನಾನು ಎಲ್ಲವನ್ನೂ ಸ್ಪಾಂಟೇನಿಯಸ್ ಆಗಿ ಮಾಡ್ತೀನಿ ಅಂದ್ರೆ ನನಗೆ ಕಷ್ಟ ಅದು. ಸೊ ಇರ್ಬೋದು, ಕೆಲವು ಕಲಾವಿದರ ಆ ಥರ ಇರ್ಬೋದು, ಬಟ್ ನನಗೆ ಕಷ್ಟ ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸೊ ಹೋಮ್ ವರ್ಕ್ ಮಾಡ್ಕೊಂಡು ಬಂದ್ರೆ ಸ್ಪಾಂಟೇನಿಟಿ ಬರುತ್ತೆ ಅಂತ ನಾನು ನಂಬುತ್ತೀನಿ. ಯಾವ ಥರ ಪ್ರಿಪೇರ್ ಆದ್ರೆ ಈ ಸಿನಿಮಾಗೆ ವಿಶೇಷವಾಗಿ? ಇದೊಂಥರ ಬೇರೆದೇ ಜಾನರ್. ಇದು ಹೇಗಂದ್ರೆ, ಈಗ ಕೆಲವು ಸತಿ ನಾನು ತುಂಬಾ ನೈಜವಾಗಿ ನಾನು ಏನನ್ನ ನೋಡಿರ್ತೀನಿ. ನನಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಾನು ಎಲ್ಲೋ ಒಂದು ಕಡೆ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ನೋಡಿರ್ತೀನಿ, ಗಾಡೀಲಿ ಓಡಾಡ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀನಿ. ನನ್ನ ಸ್ನೇಹಿತರು ಯಾರೋ ಒಬ್ರು ಏನೋ ಒಂದು ಮಾಡ್ತಾರೆ, ಅದನ್ನು ನೋಡ್ತಾ ಇರ್ತೀನಿ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಒಂದು ಕಡೆ ಬರೆದಿಟ್ಕೊಂಡಿರ್ತೀನಿ ಅಥವಾ ಒಂದು ನೋಟ್ ಥರ ಮಾಡಿಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ನನಗೆ ಯಾವುದೋ ಒಂದು ಪಾತ್ರ ಬಂದಾಗ ಆ ಪಾತ್ರಕ್ಕೆ ಇದರಲ್ಲಿರೋ ಯಾವ ಐಟಮ್ನ ಅದಕ್ಕೆ ಹಾಕಿದ್ರೆ ಅದು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಥರ ನೋಡಿಕೊಂಡು ನಾನು ಮಾಡ್ತೀನಿ. ಕನಕ ಸಬ್ಜೆಕ್ಟ್ ಬಂದಾಗ ತುಂಬಾ ಸುಮಾರು ಕಡೆಯಿಂದ ಸುಮಾರನ್ನ ಎತ್ಕೊಂಡಿದ್ದೀನಿ. ಟೀಸರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಜಡೆನ ಹಿಂಗಂದಾಗ ಬಂದು ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಹಾಕೊಂಡಿದ್ವಿ. ಎಲ್ಲ ನೋಡಾಕ ಎಲ್ಲೋ ಡಾನ್ಸರ್ ಒಬ್ಬ ಹುಡುಗ ಇದ್ದ. ಸೊ ಅವನ್ಗೆ ಹಿಂದೆಗಡೆ ಜನರಲಿ ಜುಟ್ಟಿತ್ತು. ಸೊ ಅವನೇನ್ ಮಾಡೋನು ಹಿಂಗಂತಿರ್ಲಿಲ್ಲ, ಅವನು ಇದನ್ನ ಹಿಂಗ್ ರೋಲ್ ಮಾಡ್ಕೊಂಡು ಮುಂದಕ್ಕೆ ತರೋನು ಯಾವಾಗ್ಲೂ. ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ, ಅದನ್ನ ಯಾವಾಗ್ಲೂ ನೋಡಿದಾಗ ನನ್ನ ತಲೆಯಲ್ಲಿತ್ತು. ಸೊ ಓಕೆ, ಇದನ್ನ ನನ್ನ ಕೈಯಲ್ಲಿ ಇಟ್ಕೊಳ್ಳದೆ ಹೆಂಗಿದನ್ನ ಹಿಂಗಂದ್ರೆ ಮುಂದಕ್ಕೆ ಬರಂಗೆ ಹೆಂಗ್ ಮಾಡೋದು ಅದನ್ನ ಅಂತ ಅದ್ಲೇನೋ ನನ್ನ ಹೇರ್ ಸ್ಟೈಲಿಸ್ಟ್ ಜೊತೆ ಆ ಕೂದಲು ಎಂಡಿಗೆ ಭಾರವನ್ನು ಹಾಕಿ ವೆಯ್ಟ್ ಕೊಟ್ಟು, ಯಾಕಂದ್ರೆ ಅದು ಬರ್ಬೇಕಲ್ಲ ಮುಂದಕ್ಕೆ, ಕೂದಲು ಬರ್ಬೇಕಲ್ಲ, ಸೊ ಅದಕ್ಕೇನೋ ವೆಯ್ಟ್ ಹಾಕಿ ಅದನ್ನೊಂದು ಸ್ಟೈಲ್ ಈ ಥರದ್ದೇನೋ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ನೋಡಿದ್ದನ್ನು ನನ್ನ ಪಾತ್ರಗಳಲ್ಲಿ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ. ಅಂಡ್ ಐ ಬಿಲೀವ್ ಕ್ಯಾರೆಕ್ಟರ್ಸ್ ಆರ್ ಎವ್ರಿವೇರ್. ಪಾತ್ರಗಳು ನಮ್ಮ ಮುಂದೆನೇ ಇದೆ. ನೀವೊಂದು ಪಾತ್ರ, ಇವರೊಂದು ಪಾತ್ರ, ನಾಳೆ ನಾನು ಒಂದು ಪಾತ್ರ. ಸೊ ಪಾತ್ರಗಳು ನಮ್ಮ ಮುಂದೆನೇ ಇದೆ, ನೋಡಕ್ ಕಣ್ಣಬೇಕಷ್ಟೇ. ಒಂದಿಷ್ಟು ಆ ಕಣ್ಣಲ್ಲಿ ನೋಡಿದ್ರೆ ಸಾಕಷ್ಟು ಸಿಗ್ತಾವಲ್ಲಿ. ಸೂಪರ್ ಸೂಪರ್. ನಿಮ್ಮ ಹೋಮ್ವರ್ಕ್ ಈ ಸಿನಿಮಾಕ್ಕೆ ಬರುತ್ತೆ? ಅವ್ರು ಹೇಳ್ದಂಗೆ ಐ ಗೆಸ್ ಡೇ ಟು ಡೇ ಲೈಫಲ್ಲಿ ನಮಗೆ ತುಂಬಾ ಇನ್ಸ್ಪಿರೇಷನ್ ಇದೆ ಆಲ್ರೆಡಿ. ನಾವು ನೋಡ್ತಾ ಇರ್ಬೇಕಷ್ಟೇನೆ. ಐಸ್ ಶುಡ್ ಬಿ ವೈಡ್ ಓಪನ್. ಒಂದು ಆಕ್ಟರಿಗೆ ಅಂತ ಬಂದಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಕ್ಯಾರೆಕ್ಟರು ಬ್ಯಾಂಕ್ ಅಕೌಂಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ತುಂಬ ವರ್ಷಗಳಿಂದ ಬ್ಯಾಂಕಿಗೆ ಹೋಗ್ತಾ ನಾವು ನೋಡಿದ್ದೇನು ಅಂತಂದರೆ, ಯೂಶ್ವಲಿ ಅಕೌಂಟೆಂಟ್ಗಳು ತುಂಬಾ ಸೀರಿಯಸ್ ಆಗಿರ್ತಾರೆ. ಪ್ಲೀಟೆಡ್ ಸೀರೆ ಹಾಕ್ಕೊಂಡು ನೀಟಾಗಿ ಸ್ಟ್ರಿಕ್ಟಾಗಿ ಕುತ್ಕೊಂಡು, ಯೂಶ್ವಲಿ ಒಂದು ಸ್ಪೆಕ್ಸ್ ಇರುತ್ತೆ. ನಾನು ಇದನ್ನ ಡೈರೆಕ್ಟರ್ ಸರಿಗೂ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಒಂದು ಸ್ಪೆಕ್ಸ್ ಹಾಕೊಳ್ಳೋಣ ಸ್ಪೆಕ್ಸ್ ಹಾಕೊಳ್ಳೋಣ. ಅದು ಸ್ಪೆಕ್ಸಿಗೋಸ್ಕರ ನಾವೆಷ್ಟು ಹುಡುಕಾಡಿದೀವಿ ಅಂತಂದ್ರೆ, ಬಿಕಾಸ್ ಐ ಮೀನ್ ಆ ಡಿಸೈನರ್ ಒಂದಿಷ್ಟು ಸ್ಪೆಕ್ಸ್ಗಳನ್ನ ತಂದಿದ್ರು. ಆ್ಯಂಡ್ ಆ ದಿನ ಆಕ್ಚುಲಿ ನಮಗೆ ಆ ಲುಕ್ನ ಶೂಟ್ ಮಾಡಬೇಕು ಅಂತ ಪ್ಲಾನ್ ಇರಲಿಲ್ಲ. ಫಸ್ಟ್ ಡೇ ನಾವೇನು ಶೂಟ್ ಮಾಡಿದ್ವಲ್ಲ, ಆಗ ಪ್ಲಾನೇ ಇರಲಿಲ್ಲ. ಆ್ಯಂಡ್ ಬೈ ಚಾನ್ಸ್ ನಾನು ನನ್ನ ಪರ್ಸ್ನಲ್ ಸ್ಪೆಕ್ಸ್ ಕೂಡ ತೊಗೊಂಡೋಗಿದ್ದೆ. ಯೂಶ್ವಲಿ ಕ್ಯಾರಿ ಮಾಡ್ತೀನಿ, ಸೊ ಇಟ್ಕೊಂಡಿದ್ದೆ. ಟ್ರಯಲ್ ಮಾಡ್ತಾ ಇದೀವಿ
ಏನಕ್ಕೂ ಏನೋ ಹೋಗ್ತಾ ಇರಲಿಲ್ಲ. ಆ್ಯಂಡ್ ದೆನ್ ನಂಗೆ ನೆನಪಿಗೆ ಬಂತು, ಇಲ್ಲ ನಂದು ಒಂದು ಸ್ಪೆಕ್ಸ್ ಇದೆ, ಒಂದ್ಸತಿ ಟ್ರಯಲ್ ಮಾಡೋಣ ಅದನ್ನು ಅಂತ. ದೆನ್ ಹಾಕಿ ನೋಡಿದಾಗ ಎವ್ರಿಬಡಿ ಫೆಲ್ಟ್ ಓಕೆ ದಿಸ್ ಇಸ್ ಪರ್ಫೆಕ್ಟ್ ಅಂತ. ಹಾ, ಸೊ ಹೀಗೆ ಅಂದ್ರೆ ಅಲ್ಲಿಂದ ಶುರುವಾಗಿದ್ದು ಅದು ಒಂದು ಅಂದ್ರೆ ಆ ಲುಕ್ಕಿಂದ ಆ ಕ್ಯಾರೆಕ್ಟರ್ಗೆ ಒಂದು ಜೀವ ಬಂತು. ಅದ್ರ ನಂತರ ನನ್ನ ತಲೆಯಲ್ಲಿ ಸ್ಟಾರ್ಟಿಂಗ್ ಇಂದಾನು ಇತ್ತು ಅದು ತುಂಬಾನೇ ಸಟಲ್ ಆಗಿ ತುಂಬ ಎಷ್ಟು ಅಂಡರ್ ಪ್ಲೇ ಮಾಡೋಕ್ಕಾಗುತ್ತೋ ಅಷ್ಟು ಅಂಡರ್ ಪ್ಲೇ ಮಾಡಬೇಕು ಅಂತ. ಅಂದ್ರೆ ಏನು ಎಕ್ಸ್ಪ್ರೆಸ್ ಏನೇ ಮಾಡಬಾರ್ದು. ಅದು ಸ್ವಲ್ಪ ಇನ್ಸ್ಪಿರೇಷನ್ ನಾನು ರಿಯಲ್ ಲೈಫ್ ದೀಕ್ಷಿತ್ ಇಂದ ತಗೊಂಡಿದ್ದೆ. ದರೋಡೆ ಮಾಡೋಕೆ ಹೊರಟಿರೋರು ನೀವು ಆಕ್ಚುಲಿ. ಈಗ ಪ್ರೇಕ್ಷಕರ ಮನ್ಸನ್ ದರೋಡೆ ಮಾಡೋಕೆ ಹೊರಟಿದ್ರು. ಅಲ್ಲ, ಈಗ ಪ್ರೇಕ್ಷಕರ ಮನ್ಸನ್ನ ಕದಿಯೋದಕ್ಕೆ ಹೊರಟಿದ್ದೀರಾ ಅಂತ, ಹೌದಾ? ಪ್ರೇಕ್ಷಕರಿಗೆ ನಾನು ನೋಡ್ತಾ ಬಂದಿರೋ ಕಳ್ತನ ಅವ್ರಿಗೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಪಾತ್ರ ನಿಮ್ ಮನ್ಸಲ್ಲಿ ಕೂರುತ್ತೆ. ಓವರ್ ಆಲ್ ಕಾನ್ಸೆಪ್ಟ್ ತುಂಬಾ ಹೊಸದು. ಈಗ ಜನರಲಿ ಏನಾಗುತ್ತೆ, ಇಲ್ಲಿ ಬಂದು ಕೂತಿರೋ ಎಲ್ಲಾ ಸಿನಿಮಾದವರು ನಮ್ಮ ಸಿನಿಮಾ ವಿಭಿನ್ನ, ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ, ನಮ್ಮ ಸಿನಿಮಾ ನೋಡಕ್ ದಯವಿಟ್ಟು ಬನ್ನಿ, ಹೆತ್ತವ್ರಿಗೆ ಹೇಳ ಮುದ್ದು. ಸೊ ಹಾಗಾಗಿ ನಮ್ಮ ಸಿನಿಮಾ ನಮ್ಮ ಮುದ್ದು, ನಾವು ಅದ್ರ ಬಗ್ಗೆ ಒಳ್ಳೇದೇ ಮಾತಾಡ್ತೀವಿ. ಅಫ್ಕೋರ್ಸ್ ವಿ ಆರ್ ಪೇಡ್ ಟು ಟಾಕ್ ಗುಡ್ ಥಿಂಗ್ಸ್ ಅಬೌಟ್ ಫಿಲ್ಮ್ಸ್. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಹೇಸ್ಟ್ ಅಂತ ಅಂದ್ರೆ ಒಂದು ರಾಬರಿ ಕಥೆ ಮೊದಲನೇ ಬಾರಿ ಬರ್ತಾ ಇರೋದು ತುಂಬಾ ದಿನಗಳಾದ್ಮೇಲೆ. ನನಗೆ ಗೊತ್ತಿರೋ ಹಾಗೆ ನಿಷ್ಕರ್ಷ ವಾಸ್ ದ ಲಾಸ್ಟ್ ಫಿಲ್ಮ್ ಆ ಥರದ ಒಂದು ಜಾನರ್ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ವರ್ಷಗಳಾದಮೇಲೆ ಯಾರೋ ಒಬ್ರು ಮತ್ತೆ ನಿರ್ದೇಶಕರು ಅದನ್ನು ಮತ್ತೆ ಟ್ರೈ ಮಾಡೋಕೆ ಹೊರಟಿದ್ದಾರೆ. ಆ್ಯಂಡ್ ಇನ್ನೊಂದು ವಿಭಿನ್ನತೆ ಏನು ಅಂತಂದರೆ, ಈ ಜಾನರ್ ಏನಿದೆ ತುಂಬ ಸೀರಿಯಸ್ ಜಾನರ್ ಇದು. ಹೌದು, ತುಂಬ ಸೀರಿಯಸ್ ಆಗಿ ತೊಗೊಂಡು ಹೋಗ್ಬೇಕಾದಂಥ ಜಾನರ್. ಬಟ್ ಇದ್ರಲ್ಲಿ ನಾವು ತಮಾಷೆ ಮಾಡೋಕೆ ಹೊರಟಿದ್ದೀವಿ, ಇದರಲ್ಲಿ ನಾವು ನಗ್ಸೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಈ ಸಿನಿಮಾ ಬರೀ ಒಂದಿಷ್ಟು ತರಲೆಗಳು, ಬ್ಯಾಂಕ್ ಕಳ್ತನ ಮಾಡಕ್ಕೆ ಹೋಗಿದ್ದಾರೆ, ಅಲ್ಲಿ ದುಡ್ಡಿಲ್ಲ, ಸೊ ಏನು ಮಾಡ್ತಾರೆ ಮುಂದೆ ಅಷ್ಟೇ ಅಲ್ಲ. ಇಲ್ಲಿ ಸಾಕಷ್ಟು ವಿಚಾರಗಳಿವೆ, ಸಾಕಷ್ಟು ವಿಷಯಗಳಿವೆ. ಹೊರಗಡೆ ಪ್ರಪಂಚದಲ್ಲಿ ನಾವು ದಿನನಿತ್ಯ ನಾವು ಓಡಾಡೋ ಜಾಗದಲ್ಲೇನೆ ನಾವು ಇದು ಅಂತ ಅನ್ಕೊಂಡಿರ್ತೀವಿ, ಬಟ್ ಅಲ್ಲಿ ನಮಗೆ ಕಾಣದೇ ಇರುವಂತ ಇನ್ನೊಂದು ಪ್ರಪಂಚ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಈ ರೀತಿ ಈ ತರದ ಎಷ್ಟೋ ವಿಷಯಗಳ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ಮೀಡಿಯಾ ಬಗ್ಗೆ ಆಗಿರ್ಬೋದು, ಪಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ಮೀಡಿಯಾ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಒಂದಿಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡುತ್ತೆ ಸಿನಿಮಾ. ಬಟ್ ಅದು ತುಂಬ ಜೋವಿಯಲ್ ಆಗಿ ನಗಿಸ್ತಾ ಒಂದಿಷ್ಟು ಸತ್ಯಗಳನ್ನು ಹೊರಗೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಖಂಡಿತವಾಗ್ಲೂ ಬೇರೆ ಸಿನಿಮಾಗಿಂತ ಹೊರಗೆ ನಿಲ್ಲುತ್ತೆ. ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಮಾತೇನು ಹಂಗಾದ್ರೆ? ದೀಕ್ಷಿತ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಅಫ್ಕೋರ್ಸ್ ಅದೇ ನಾವು ವಿ ಜಸ್ಟ್ ವಾಂಟ್ ಟು ಸ್ಟ್ರೆಸ್ ದಟ್ ಇಟ್ಸ್ ಅ ಪ್ಯೂರ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದ್ರ ಜೊತೆಗೆ ನಮ್ಮ ನಿಜ ಜೀವನದ ಸತ್ಯಗಳು ಏನಿದೆ, ಪಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ಅವ್ರು ಹೇಳಿದಾಗೇನೆ ಮೀಡಿಯಾ ಎಷ್ಟೋ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಡಾರ್ಕ್ ಟ್ರೂತ್ಸ್ಗಳಿದೆ ನಮ್ಮ ಕಾಮನ್ ಮ್ಯಾನ್ ತನಕ ಅದು ಮುಟ್ಟಿಲ್ಲ. ಎಲ್ಲೋ ಒಂದು ಕಡೆ ಗೊತ್ತಿದ್ರೂ ನಾವು ಇಗ್ನೋರ್ ಮಾಡ್ತೀವಿ. ಆ ಥರದ ಸತ್ಯಗಳಿವೆ. ಅದನ್ನೆಲ್ಲ ನಾವು ತುಂಬಾ ಎಂಟರ್ಟೈನಿಂಗ್ ವೇಯಲ್ಲಿ ಸಿನಿಮಾದಲ್ಲಿ ತೋರಿಸ್ತಿದ್ದೀವಿ. ಆ್ಯಂಡ್ ಆಲ್ರೆಡಿ ಈಗ 2 ಸಾಂಗ್ ರಿಲೀಸ್ ಆಗಿದೆ, ಶಿವ ಶಿವ ಆ್ಯಂಡ್ ಅಪ್ಸರೆ ಸಾಂಗ್, ಆ್ಯಂಡ್ ತುಂಬ ಮೆಚ್ಚುಗೆ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಡ್ರೀಮ್ ಸಾಂಗ್ ಇದೆ, ಅದು ಕೂಡ ತುಂಬಾ ಪೆಪ್ಪಿಯಾಗಿ ಬಂದಿದೆ, ಡ್ಯಾನ್ಸ್ ನಂಬರ್ ಅದು. ಆ್ಯಂಡ್ ನಮ್ಮ ಟೈಟಲ್ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಲೈಕ್ 5 ಸಾಂಗ್ ಇದೆ ನಮ್ಮದ್ರಲ್ಲಿ. ದೀಪಾವಳಿಯ ಕಾರ್ಯಕ್ರಮ ಆದರೂ ಕೂಡ ನವೆಂಬರ್ 21ಕ್ಕೆ ಸಿನಿಮಾ ಬರ್ತಿರೋದ್ರಿಂದಾಗಿ ಬ್ಯಾಂಕ್ ಆಫ್ ಭಾಗ್ಯ ಲಕ್ಷ್ಮಿ, ಆ ಲಕ್ಷ್ಮಿ ನಿಮಗೆ ಸಿಗಲಿ ಅಂತ ಹೇಳಿ ತುಂಬ ಅತ್ಯದ್ಭುತವಾದ ಜೀವನವನ್ನು ನೀವು ಕಟ್ಕೊಳ್ತಾ ಇದ್ದೀರಿ. ಅದು ಇನ್ನೂ ಕೂಡ ಚೆನ್ನಾಗಾಗಲಿ ಅಂತ ನಮ್ಮ ವಿಶಸ್. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಇವತ್ತು ಕೂತ್ಕೊಂಡು ಮಾತಾಡಿ ಒಂದಷ್ಟು ಹರಟೆ ಹೊಡೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರು ಬೃಂದಾ ಆಚಾರ್ಯ ಹಾಗೆಯೇ ದೀಕ್ಷಿತ್ ಶೆಟ್ಟಿ ಅವರು ಭಾಗಿಯಾಗಿದ್ದರು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ಮೂಲಕ ನವೆಂಬರ್ 21ಕ್ಕೆ ನಿಮ್ಮನ್ನು ರಂಜಿಸೋದಕ್ಕೆ, ಮನರಂಜಿಸೋದಕ್ಕೆ, ನಿಮ್ಮ ಮನಸ್ಸನ್ನು ಕದಿಯೋದಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನೀವು ಆಶೀರ್ವದಿಸಿ, ಹಾರೈಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.